ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. 5ರ ಪೈಕಿ ಮೊದಲ ಸುದ್ದಿ ಮಧ್ಯಪ್ರಾಚ್ಯದ ಬೆಳವಣಿಗೆ. ಏನು ಮಧ್ಯಪ್ರಾಚ್ಯದ ಬೆಳವಣಿಗೆ? ಒಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಭಾಗ, ಮತ್ತೊಂದು ಕಡೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇತ್ತು. ಆ ಲೆಬನಾನ್ ದಾಳಿಗೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಬ್ರೇಕ್ ಹಾಕುವಂತಹ ಪ್ರಯತ್ನ. ಯಾವ ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನು ಮಾಡಿ ಆ ಇರಾನನ್ನು ಹತೋಟಿಗೆ ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನವನ್ನು ಪಡ್ತಿದೆಯೋ, ಆ ಹತೋಟಿಯ ಭಾಗವಾಗಿ 2 ದೇಶಗಳ ನಡುವೆ ಮಾತುಕತೆ. ಆ ಮಾತುಕತೆಗೆ ಇರಾನ್ ಇವತ್ತು ಕೂಡ ಕೆಲವು ಷರತ್ತುಗಳನ್ನು ಹಾಕ್ತಾ ಇರೋದು. ಆ ಷರತ್ತುಗಳ ಪೈಕಿ ಒಂದು ಷರತ್ತು ಇಸ್ರೇಲ್ ಗಾಜಾ ಮತ್ತು ಲೆಬನಾನ್ ಮೇಲೆ ದಾಳಿ ಮಾಡೋದನ್ನು ನಿಲ್ಲಿಸಬೇಕು ಅನ್ನುವಂತಹ ಪ್ರಯತ್ನ. ಅದರ ಭಾಗವಾಗಿ ಅಮೆರಿಕ ಮಾತುಕತೆಯನ್ನು ನಡೆಸಿದೆ. ಈ ಹಿಂದೆಯೂ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬೇರೆ ಬೇರೆ ನಾಯಕರು ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮದ ಬಗ್ಗೆ ಮಾತನಾಡೋ ಪ್ರಯತ್ನಗಳನ್ನು ಮಾಡಿದ್ರು. ಇದೀಗ ಆ ಮಾತುಕತೆ ಫಲಪ್ರದ ಆಗಿದೆ ಎನ್ನುವಂತಹ ಸುದ್ದಿ ಅಮೆರಿಕಾದಿಂದ ಬಂದಿದೆ. ಮತ್ತೊಂದು ಕಡೆ ಇದೇ ಅಮೆರಿಕ ಇರಾನ್ ಅದರ ಹಡಗಿನ ಮೇಲೆ ದಾಳಿ ಮಾಡ್ತು ಅನ್ನೋ ಕಾರಣಕ್ಕಾಗಿ ಒನ್ಸ್ ಅಗೇನ್ ಇವರು ಪ್ರತೀಕಾರದ ದಾಳಿಯನ್ನು ಮಾಡಿದ್ದಾರೆ. ಹಾಗಾದರೆ ಏನಾಗ್ತಿದೆ ಮಧ್ಯಪ್ರಾಚ್ಯದಲ್ಲಿ? ಇದೇ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಮಧ್ಯಪ್ರಾಚ್ಯದಲ್ಲಿ ಆತಂಕದ ವಾತಾವರಣ. ಒಂದೇ ಯುದ್ಧ ಭೂಮಿ, ಆದರೆ ಅಚ್ಚರಿಯ ಬೆಳವಣಿಗೆಗಳು 2. ಏನು ಅಚ್ಚರಿಯ ಬೆಳವಣಿಗೆ? ಅಮೆರಿಕ ಇರಾನ್ ಮೇಲೆ ದಾಳಿಯನ್ನು ಮಾಡಿ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಬೇಕು, ಆರ್ಥಿಕ ದಿಗ್ಬಂಧನಕ್ಕೆ ಇರಾನನ್ನು ಒಳಪಡಿಸಬೇಕು ಅಂತ ಅಮೆರಿಕದ ಶತಾಯಗತಾಯ ಪ್ರಯತ್ನ. ಈ ಪ್ರಯತ್ನದ ನಡುವೆಯೂ ಕೂಡ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧಗಳನ್ನು ನಿಲ್ಲಿಸ್ತೀನಿ, ಕದನ ವಿರಾಮ ಘೋಷಣೆ ಮಾಡ್ತೀನಿ ಅಂತ ಭರವಸೆಗಳನ್ನು ಕೊಟ್ಟಿದ್ರಲ್ಲ, ಆ ಭರವಸೆಗಳ ಭಾಗವಾಗಿ ಇಸ್ರೇಲ್ ಮತ್ತು ಲೆಬನಾನ್ನ ಹೆಜ್ಬುಲ್ಲಾ ನಡುವೆ ಆಗ್ತಾ ಇದ್ದಂತಹ ಬೈರುತ್ನ ದಾಳಿಯನ್ನು ಇದೀಗ ಸ್ಥಗಿತಗೊಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಈ ದ್ವಂದ್ವ ನಿಲುವು? ಒಂದು ಕಡೆ ಅಮೆರಿಕಾನೇ ದಾಳಿ ಮಾಡುತ್ತೆ, ಒನ್ಸ್ ಅಗೇನ್ ಯುದ್ಧವನ್ನು ತಡೆ ಹಿಡಿತೀವಿ ಅಂತ ಅವ್ರು ಹೇಳ್ತಾ ಇರೋದು. ಇವೆಲ್ಲದರ ನಡುವೆ ಇದೀಗ ಹೌತಿ ಬಂಡುಕೋರರು ಅಥವಾ IRGC ಅವರು ಇವರೆಲ್ಲ ಹೇಳ್ತಾ ಇದ್ದಾರೆ, ಬಾಬ್ ಎಲ್ ಮಂದೇಬನ್ನ ಹಾರ್ಮುಜ್ ಜಲಸಂಧಿಯಂತೆ ನಾವು ಬಂದ್ ಮಾಡ್ತೀವಿ, ಅದರ ಪರಿಣಾಮವನ್ನು ಎಲ್ಲರೂ ಕೂಡ ಉಣ್ಣಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಏನಿದು ಬಾಬ್ ಎಲ್ ಮಂದೇಬ್? ಇದರಿಂದ ಆಗಬಹುದಾದಂತಹ ಪ್ರಯೋಜನಗಳೇನು? ನಾಳೆ ಹೌತಿಯವರು ಇದರ ಮೇಲೆ ಏನಾದರೂ ದಿಗ್ಬಂಧನವನ್ನು ವಿಧಿಸಿದರೆ ಏನೆಲ್ಲ ಸಮಸ್ಯೆ ಆಗುತ್ತೆ? ಡೀಟೇಲ್ಸ್ ನೋಡ್ತಾ ಹೋಗೋಣ, ಏನೇನಾಯಿತು ಬೆಳವಣಿಗೆ ಅಂತ. ಇರಾನ್ ಮೇಲೆ ಅಮೆರಿಕ ಪ್ರತೀಕಾರದ ದಾಳಿ. ಏನು ಪ್ರತೀಕಾರದ ದಾಳಿ? ಅಮೆರಿಕದ ಅತ್ಯಾಧುನಿಕ MQ-1 ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಇರಾನ್ ಸೇನೆ. ಕೆರಳಿದ ಅಮೆರಿಕಾದಿಂದ ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಭೀಕರ ವಾಯುದಾಳಿಯಾಗಿದೆ. ಗೋರುಕ್ ಮತ್ತು ಕೇಶ್ಮ್ ದ್ವೀಪಗಳಲ್ಲಿ ರಡಾರ್ ಮತ್ತು ಈ ಡ್ರೋನ್ ಕೇಂದ್ರಗಳೇನಿತ್ತು ಅವುಗಳನ್ನು ಧ್ವಂಸ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ನಾವು ಮೊನ್ನೆಯೂ ಕೂಡ ನೋಡಿದ್ವಿ, ಅಬ್ಬಾಸ್ ಬಂದರ ಮೇಲೆ ದಾಳಿ ಮಾಡಿ ಅಲ್ಲಿಯೂ ಕೂಡ ನಿಯಂತ್ರಣವನ್ನು ತೆಗೆದುಕೊಳ್ಳೋದಕ್ಕೆ ಅಮೆರಿಕಾದವರು ಪ್ರಯತ್ನವನ್ನು ಪಟ್ಟಿದ್ರು ಅಂತ. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ಪ್ರಯತ್ನಗಳಾಗ್ತಾ ಇದೆ. ಒಂದು ಕಡೆ ಶಾಂತಿಯ ಮಾತುಕತೆ, ಮತ್ತೊಂದು ಕಡೆ ಯುದ್ಧದ ಭೀತಿ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಏನಾಯಿತು ಘಟನೆ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ಜಲಪ್ರದೇಶದ ಮೇಲೆ ಈ ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ಡ್ರೋನ್ಗಳು ಹಾರಾಟ ಆಗ್ತಾ ಇತ್ತು. MQ-1 ಪ್ರೆಡೇಟರ್ ಡ್ರೋನ್ ಅಂತ ಕರೀತಾರೆ. ಇದು ಹಾರಾಟ ಮಾಡ್ತಾ ಇತ್ತು. ಇದರ ಮೇಲೆ ಯಾರು ದಾಳಿ ಮಾಡಿದ್ರು? ಇರಾನ್ನವರು ದಾಳಿ ಮಾಡಿದರು. ಈ ಇರಾನ್ ದಾಳಿ ಮಾಡಿದ ತಕ್ಷಣ ಒಂದು ಪ್ರಚೋದನಕ್ಕೆ ಒಳಗಾದಂತಹ ಅಮೆರಿಕವು ಕೂಡ ಪ್ರತಿಯಾಗಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಶುರುವಾಯಿತು. ಈ ದಾಳಿ ಪ್ರತಿದಾಳಿಯ ನಂತರ ಎಲ್ಲವೂ ಕೂಡ ಡ್ರೋನ್ ಧ್ವಂಸಕ್ಕೆ ಪ್ರತಿಯಾಗಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಒಂದು ಯುದ್ಧ ವಿಮಾನವನ್ನು ಕೂಡ ಅಲ್ಲಿ ರವಾನೆ ಮಾಡಿತು. ಈ ದಾಳಿಯ ನಂತರ ಗೋರುಕ್ ಮತ್ತು ಕ್ಮೇಶ್ ದ್ವೀಪಗಳ ಮೇಲೆ ಅವರೆಲ್ಲ ನಿಯಂತ್ರಣ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟರು. ಯಾವ ಕಾರಣಕ್ಕಾಗಿ? ಈ ಪ್ರದೇಶ ಒಂದು ರಕ್ಷಣಾ ರೆಡಾರ್ ಮತ್ತು ಡ್ರೋನ್ ನಿಯಂತ್ರಣ ಕೇಂದ್ರಗಳು, ಇವುಗಳ ಮೇಲೆ ಅಮೆರಿಕ ದಾಳಿ ಮಾಡಿತು.
ಇವೆಲ್ಲದರ ಭಾಗವಾಗಿ ಒಂದು ನೆಲ ನಿಯಂತ್ರಣ ಕೇಂದ್ರ ಮತ್ತು 2 ಡ್ರೋನ್ಗಳು ನಾಶ ಆಗಿದೆ ಅಂತ ಸದ್ಯಕ್ಕೆ ಅಮೆರಿಕ ಹೇಳ್ಕೊಳ್ತಾ ಇರೋದು. ಇದರ ಮುಂದುವರೆದ ಭಾಗವಾಗಿ ಅವರು ಹೇಳ್ತಾ ಇದ್ದಾರೆ, ಅಮೆರಿಕದ ಸೆಂಟ್ಕಾಮ್ ಹೇಳಿದೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲ, ಯಾವುದೇ ವ್ಯಕ್ತಿಯೂ ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿಲ್ಲ ಅಂತ. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಅಮೆರಿಕದ ಸೆಂಟ್ಕಾಮ್ ಹೇಳಿದೆ ಇರಾನ್ ನಡೆಸಿದ ದಾಳಿಯಲ್ಲಿ ಇರಾನ್ ನಡೆಸಿದಂಥ ದಾಳಿ, ಅದಕ್ಕೆ ಅಮೆರಿಕ ಕೊಟ್ಟಂತಹ ಪ್ರತಿದಾಳಿ, ಇವೆಲ್ಲದರ ನಡುವೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಮೃತಪಟ್ಟಿಲ್ಲ, ಸೈನಿಕರಿಗೆ ಗಾಯ ಆಗಿಲ್ಲ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ MQ-1 ಇದು ಮಾನವರಹಿತ ಡ್ರೋನ್ ಆಗಿತ್ತು. ಮಾನವರಹಿತ ಡ್ರೋನ್ನ ಮುಖಾಂತರ ನಾವು ಇರಾನ್ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕದ ಸೆಂಟ್ಕಾಮ್ ಅವರು ಹೇಳಿರೋದು. ಮತ್ತೊಂದು ಕಡೆ ಈ ಕ್ವೇಶ್ ಮತ್ತು ಗೋರುತ್ ಈ ಪ್ರದೇಶ ಏನಿದೆಯಲ್ಲ, ಈ ಪ್ರದೇಶದ ಮುಖಾಂತರ 20% ತೈಲ ರವಾನೆ ಆಗುತ್ತೆ ಬೇರೆ ಬೇರೆ ದೇಶಗಳಿಗೆ. ಅದರ ಮೇಲೆ ನಿಯಂತ್ರಣ ಹೇರೋದು. ಎರಡನೇದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ರಡಾರ್ ಮತ್ತು ಕ್ಷಿಪಣಿಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿತ್ತು, ಇವುಗಳನ್ನು ಕೂಡ ಹೊಡೆದುರುಳಿಸಬೇಕು ಅನ್ನೋ ಭಾಗವಾಗಿ ಇದೀಗ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಈ ಮುಖಾಂತರ ಇರಾನ್ ಮತ್ತು ಅಮೆರಿಕದ ನಡುವೆ ಪ್ರತೀಕಾರದ ದಾಳಿಯಾಗಿದೆ MQ-1 ಮುಖಾಂತರ. ಇರಾನ್ ಅತ್ಯಂತ ದೊಡ್ಡ ರಫ್ತುದಾರ ದೇಶವಾಗಿರುವಂತಹ ಚೀನಾಗೆ $100 ಕೋಟಿ ಹಣ ಅಂದರೆ ತೈಲನ ರಫ್ತು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು, ಕಳ್ಳದಾರಿಯ ಮುಖಾಂತರ, ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ. ಅದರ ಮೇಲೆ ಕಣ್ಣಿಡೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಎಲ್ಲೆಡೆ ಬಾಂಬ್ ಹಾಕಲ್ಲ, ಆದರೆ ಮೌನವಾಗಿ ದಿಗ್ಬಂಧನ ಹೇರ್ತೀವಿ. ಅಮೆರಿಕದ ಮೊದಲ ದಿನದಿಂದಲೂ ಕೂಡ ಈ ನಿಲುವಿದ್ದೇ ಇದೆ. ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಿಬಿಟ್ರೆ ಅಮೆರಿಕ ಲಾಸ್ ಆಗುತ್ತೆ, ಅಮೆರಿಕದ ಸೈನಿಕರು ಮೃತಪಡುವಂತಹ ಸಾಧ್ಯತೆಗಳಿರುತ್ತೆ, ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಪೂರ್ಣ ಪ್ರಮಾಣದ ಯುದ್ಧವನ್ನು ಹೇರಬೇಕು ಅಂತ ಹೇಳಿದ್ರೆ ಅಮೆರಿಕ ಸಂಸತ್ತಿನ ಅನುಮತಿಯನ್ನು ತೆಗೆದುಕೊಳ್ಳಬೇಕು. ಎಲ್ಲ ಬೆಳವಣಿಗೆಗಳು ಡೊನಾಲ್ಡ್ ಟ್ರಂಪ್ಗೆ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಅವರು ಹೇಳ್ತಿದ್ದಾರೆ, ಎಲ್ಲೆಡೆ ನಾನು ಬಾಂಬ್ ಹಾಕಲ್ಲ, ಮೌನವಾಗಿ ದಿಗ್ಬಂಧನವನ್ನು ಹಾಕ್ತೀನಿ ಅಂತ. ಇರಾನ್ ಮೇಲೆ ಅಮೆರಿಕಾದಿಂದ ಉಕ್ಕಿನ ಕವಚದಂತ ಕಠಿಣ ಆರ್ಥಿಕ ನಿರ್ಬಂಧ, ಅವರು ಕಾಯ್ಲಿ ನಾವು ಕಾಯ್ತೀವಿ ಅಂತ ಟ್ರಂಪ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. $12 ಬಿಲಿಯನ್ ಆಸ್ತಿ ಬಿಡುಗಡೆಗೆ ಇರಾನ್ ಸರ್ಕಾರ ಎಲ್ಲ ಪಟ್ಟು ಹಿಡಿದಿದೆ. ಏನಾಯ್ತು ಇದು ಬೆಳವಣಿಗೆ ಅಂತ ಹೇಳಿದರೆ, ಟ್ರಂಪ್ ಅವರು ಇದರ ಬಗ್ಗೆ ಎಲ್ಲ ಮಾತನಾಡಿದರು. ಉಕ್ಕಿನ ಕವಚದಂತಹ ಕಠಿಣ ಆರ್ಥಿಕತೆ ನಿರ್ಬಂಧಗಳನ್ನೆಲ್ಲ ಹಾಕ್ತೀವಿ. ಇದರರ್ಥ ಈ ಮಾತುಕತೆಗಳು, ನಿರ್ಬಂಧಗಳು ಅಥವಾ ನಿಷೇಧಗಳು ಕೇವಲ ಕಾಗದದ ಮಾತ್ರ ಮೇಲೆ ಇರೋದಿಲ್ಲ, ಬದಲಾಗಿ ವಾಸ್ತವ ರೂಪದಲ್ಲೂ ಕೂಡ ಬದಲಾಗಿರುತ್ತೆ. ಅದೆಲ್ಲವೂ ಕೂಡ ಆರ್ಥಿಕ ಮತ್ತು ವ್ಯಾಪಾರ ಮಾರ್ಗ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇರಾನನ್ನು ನಾವು ಉಸಿರುಗಟ್ಟಿಸುವ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ. ಮೊದಲೇ ಉಸಿರುಗಟ್ಟಿಸುವ ಹಂತಕ್ಕೆ ಇರಾನ್ನ ಆರ್ಥಿಕತೆ ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ. ಒನ್ಸ್ ಅಗೇನ್ ಅದರ ಮುಂದುವರೆದ ಭಾಗವಾಗಿ ಅವರು ಹೇಳ್ತಾ ಇದ್ದಾರೆ, ಏನು ಮಾಡ್ಬೋದು, ಬಂದರುಗಳನ್ನು ಬಂದ್ ಮಾಡಿದ್ರು, ಯಾವುದೇ ಹಡಗು ಇರಾನ್ನ ಬಂದರಿಗೆ ಬರಬಾರ್ದು, ಯಾವುದೇ ಹಡಗು ಇರಾನ್ನ ಬಂದರಿನಿಂದ ಬೇರೆ ದೇಶಕ್ಕೆ ಹೋಗಬಾರ್ದು ಅಂತ. ಎರಡನೇದ್ದು ಇದೀಗ ಉಕ್ಕಿನ ಗೋಡೆ, ವ್ಯಾಪಾರ ನಿರಾಕರಣೆ ಮಾಡೋದು. ಯಾವುದಾದ್ರೂ ದೇಶ ಇರಾನ್ನ ಜೊತೆಗೆ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾದರೆ ಅದರ ಮೇಲೂ ಕೂಡ ದಿಗ್ಬಂಧನ ಹೇರುವ ಪ್ರಯತ್ನ, ಆ ಮುಖಾಂತರ ಇರಾನ್ಗೆ ಪೆಟ್ಟುಕೊಡೋದು. 2 ಮೂರನೇದ್ದು ಕಳ್ಳದಾರಿಯನ್ನು ಮುಚ್ಚೋದು. ನಾನು ಅವಾಗಲೇ ಹೇಳಿದ ಹಾಗೆ ಇರಾನ್ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ದೇಶಗಳ ಧ್ವಜಗಳನ್ನು ಅಳವಡಿಸಿಕೊಂಡು ಹಡಗುಗಳ ಮುಖಾಂತರ ತೈಲವನ್ನು ರಫ್ತು ಮಾಡ್ತಾ ಇತ್ತು. ಈ ಕಳ್ಳದಾರಿಯನ್ನು ತಪ್ಪಿಸೋದಕ್ಕೂ ಕೂಡ ಅಮೆರಿಕ ಮುಂದಾಗ್ತಾ ಇದೆ. ತೈಲ ಆದಾಯಕ್ಕೇನಿತ್ತು ಅದು ಬ್ರೇಕ್ ಹಾಕೋ ಪ್ರಯತ್ನ. ಇವೆಲ್ಲದರ ನಡುವೆ ಏನು ಮಾಡಿತ್ತು ಅಂತ ಹೇಳಿದರೆ, ಇರಾನ್ ಒಂದು ಮಹತ್ವದ ಬೆಳವಣಿಗೆ ಆಗಿತ್ತು. ನೌಕಾ ದಿಗ್ಬಂಧನ, ಆರ್ಥಿಕ ನಿಷೇಧತೆ, ಇವೆಲ್ಲದರ ನಡುವೆ ಪ್ರೊಪೇನ್ ಮತ್ತು ಬ್ಯೂಟೇನ್, ಈ ನ್ಯಾಚುರಲ್ ಗ್ಯಾಸ್ ಮತ್ತು ತೈಲ ಸಂಸ್ಕರಣೆಯ ಉಪ ಉತ್ಪನ್ನಗಳು ಏನೆರಡಿದೆ, ಇವುಗಳನ್ನು ಗುಪ್ತವಾಗಿ ಸಾಗಾಟ ಮಾಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ರು. ಇದು ಇರಾನ್ನ ಕಚ್ಚಾ ತೈಲದ ಹೊರತಾಗಿಯೂ ಕೂಡ ಇರಾನ್ಗೆ ಸಿಗಬಹುದಾದಂಥ ಪ್ರಮುಖವಾದಂತಹ ಆದಾಯದ ಮೂಲ ಇದು. ಈ ಆದಾಯದ ಮೂಲವನ್ನು IRGC ನಂಬಿಕೊಂಡಿತ್ತು, ಇರಾನ್ನ ಸರ್ಕಾರ ನಂಬಿಕೊಂಡಿತ್ತು. ಅದರ ಮೇಲೆ $100 ಕೋಟಿ ಆದಾಯವನ್ನು ಅವರೆಲ್ಲ ಗಳಿಕೆ ಮಾಡ್ತಾ ಇದ್ರು. ಹೀಗಾಗಿ ಇವರಿಗೊಂದು ಬೆಸ್ಟ್ ಎಕ್ಸಾಂಪಲ್ ಇತ್ತು. ಅಮೆರಿಕ ಏನು ಮಾಡಿತ್ತು, ಯಾವುದೇ ಕಾರಣಕ್ಕೂ ಇರಾನ್ ಕಚ್ಚಾ ತೈಲವನ್ನು ರಫ್ತು ಮಾಡಬಾರದು ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಇರಾನ್ ಏನು ವಾದ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರೊಪೈನ್ ಮತ್ತು ಬ್ಯೂಟೇನ್ ಇವ್ಯಾವುದೂ ಕೂಡ ಕಚ್ಚಾ ತೈಲದ ಭಾಗ ಅಲ್ಲ, ಇದು ಉಪ ಉತ್ಪನ್ನಗಳು. ಈ ಉಪ ಉತ್ಪನ್ನದ ಮುಖಾಂತರ 58,000 ಕೋಟಿ ರೂಪಾಯಿ ಹಣವನ್ನು ಇರಾನ್ ಗಳಿಕೆ ಮಾಡುತ್ತೆ. 58,000 ಕೋಟಿ ರೂಪಾಯಿಯನ್ನು ಇರಾನ್ ಗಳಿಕೆ ಮಾಡುತ್ತೆ. ಇದರಲ್ಲಿ ವಿಶೇಷವಾಗಿ ಒನ್ಸ್ ಅಗೇನ್ ಚೀನಾವೇ ಅತಿ ದೊಡ್ಡ ರಫ್ತು, ಅಂದರೆ ತಾನೇ ಅತಿ ಹೆಚ್ಚು ಖರೀದಿ ಮಾಡುತ್ತೆ ಇರಾನ್ನಿಂದ. ಹೀಗಾಗಿ ಆರ್ಥಿಕವಾಗಿಯೂ ಕೂಡ ಅಲ್ಲಿ ಸಹಾಯ ಸಿಗುವಂತಹ ಪ್ರಯತ್ನದ ಭಾಗವಾಗಿ ಆಗ್ತಾ ಇತ್ತು. ಇದನ್ನು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, 9 ನಾನ್ ಆಯಿಲ್ ಎಕ್ಸ್ಪೋರ್ಟ್ಸ್ ಅನ್ನುವಂಥ ಒಂದು ಪಟ್ಟಿಗೆ ಈ ಪ್ರೊಪೇನ್ ಮತ್ತು ಬ್ಯೂಟೇನನ್ನು ಸೇರಿಕೆ ಮಾಡಿಕೊಂಡು ಅದರ ಭಾಗವಾಗಿ ಅದನ್ನು ರಫ್ತು ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಇದೀಗ ಅಮೆರಿಕ ಹೇಳ್ತಾ ಇದೆ, ಕಳ್ಳು ದಾರಿಯ ಮುಖಾಂತರ ಯಾವುದೇ ಸಾಗಾಟಕ್ಕೂ ಅವಕಾಶ ಇಲ್ಲ ಅಂತ. ಮತ್ತೊಂದು ಬೇಡಿಕೆ ಇರಾನ್ನದ್ದೇನು ಅಂತ ಹೇಳಿದ್ರೆ, $12 ಬಿಲಿಯನ್. ಮನೆಯೂ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಹೆಂಗೆ ಇರಾನ್ನ ಹಣ ಅಮೆರಿಕಾದ ಬಳಿ ವಿಶ್ವ ಬ್ಯಾಂಕ್ನಲ್ಲೆಲ್ಲ ಹೆಂಗೆ ಸಿಕ್ಕಾಕೊಂಡಿದೆ ಅಂತ. ಅವರು ಹೇಳ್ತಾ ಇರುವಂತಹ ಪ್ರಕಾರ $24 ಬಿಲಿಯನ್ ಆಸ್ತಿ ಜಗತ್ತಿನಲ್ಲಿ ಇರಾನ್ನದ್ದಿದೆ.
ಆ $24 ಬಿಲಿಯನ್ ಆಸ್ತಿಯ ಪೈಕಿ $12 ಬಿಲಿಯನ್ ಹಣವನ್ನು ಅಮೆರಿಕ ನಮಗೆ ಕೊಡಬೇಕು. ಅಮೆರಿಕ $12 ಬಿಲಿಯನ್ ಹಣವನ್ನು ನಮಗೆ ಕೊಟ್ಟರೆ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ನಾವು ಮುಂದೆ ಬರ್ತೀವಿ ಅಂತ ಅರಾಗ್ಜಿ ಸೇರಿದಂತೆ ಗಾಲಿಬಾಪ ಎಲ್ಲವೂ ಕೂಡ ಹೇಳಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಅಮೆರಿಕ ಮಾತ್ರ ನಯಾ ಪೈಸೆ ಸದ್ಯಕ್ಕೆ ಕೊಡಲ್ಲ ಅಂತ ಅಮೆರಿಕ ಹೇಳ್ತಾ ಇರೋದು. ಹೀಗಾಗಿ ಎರಡು ದೇಶಗಳ ನಡುವೆ ಈ ಮಧ್ಯಪ್ರಾಚ್ಯದ ಬೆಳವಣಿಗೆ, ಆರ್ಥಿಕ ದಿಗ್ಬಂಧನಗಳು, ತೈಲದ ವಿಚಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ. ಇಸ್ರೇಲ್ ಹೆಜ್ಬುಲ್ಲಾ ಕದನ ವಿರಾಮ, ನಾನು ಅವಾಗಲೇ ಹೇಳ್ತಾ ಇದ್ದೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇರೋದು, ಮತ್ತೊಂದು ಕಡೆ ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮವನ್ನು ಮಾಡಿರೋದು. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಶಾಂತಿ ಒಪ್ಪಂದ ಆಗಿದೆ, ಮಾತುಕತೆ ಎಲ್ಲ ಆಯಿತು. ಬೈರುತ್ನಿಂದ ಸೇನೆಯನ್ನು ವಾಪಸ್ ಕರೆಸಿಕೊಂಡಿದ್ದಾರೆ ಇಸ್ರೇಲ್ನ ಅಧ್ಯಕ್ಷ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು. ಇಸ್ರೇಲ್ ಮೇಲೆ ಯಾವುದೇ ದಾಳಿ ಮಾಡದಂತೆ ಹೆಜ್ಬುಲ್ಲಾ ಕಡೆಯಿಂದಲೂ ಕೂಡ ಎಲ್ಲ ಒಪ್ಪಿಗೆ ಆಗಿದೆ. ಇನ್ನು ಮುಂದೆ ಯಾವುದೇ ಗುಂಡಿನ ಸದ್ದು ಕೇಳಿಸಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ವಿಶ್ವಾಸವನ್ನು ಹೊರಹಾಕಿರೋದು. ಲೆಬನಾನ್ ಗಡಿಯಲ್ಲಿ ಶಾಂತಿ ಪುನಃಸ್ಥಾಪನೆಗೆ ದಾರಿ ಮಾಡಿಕೊಡೋದಕ್ಕೆ ನಾನೆಲ್ಲ ಪ್ರಯತ್ನ ಪಟ್ಟೆ ಅಂತ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲ ಬರೆದುಕೊಂಡಿದ್ದಾರೆ ಆ ವಿಚಾರದ ಬಗ್ಗೆ. ಅನೇಕ ವರ್ಷಗಳಿಂದ ಆಗ್ತಾ ಇತ್ತು ಈ ಬೆಳವಣಿಗೆ ಅಮೆರಿಕಕ್ಕೂ ಕೂಡ ದೊಡ್ಡ ಹೊಡೆತವನ್ನು ಕೊಡ್ತಾ ಇತ್ತು. ಯಾಕಂದರೆ ಇರಾನ್ನ ಕೆಲ ಬೇಡಿಕೆಗಳಲ್ಲಿ ತನ್ನ ಮಿತ್ರ ದೇಶಗಳು, ಅದು ಗಾಜಾ ಪಟ್ಟಿ ಆಗಿರ್ಬೋದು, ಲೆಬನಾನ್, ಹಮಾಸ್, ಹೌತಿ, ಈ ಎಲ್ಲ ಬಂಡುಕೋರರು ಅಂತ ನಾವೇನು ಕರಿತೀವಿ, ಇವರ ಮೇಲೆ ಇಸ್ರೇಲ್ ಗುರಿಯಾಗಿಸ್ಕೊಂಡು ದಾಳಿ ಮಾಡುತ್ತಲ್ಲ, ಆ ದಾಳಿಯನ್ನು ತಡಿಬೇಕು, ಕದನ ವಿರಾಮ ಘೋಷಣೆ ಆಗಬೇಕು ಅಂತ ಇರಾನ್ನ ಬೇಡಿಕೆ ಆಗಿತ್ತು. ಅದರ ಭಾಗವಾಗಿ ಈ ಮಾತುಕತೆ ಆಗಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಎಲ್ಲ ಅವರ ಜೊತೆಗೆ ಮಾತುಕತೆಯಲ್ಲೂ ಕೂಡ ಆಯಿತು. ಮಾತುಕತೆ ಫೋನ್ ಮುಖಾಂತರ ಎಲ್ಲ ಮಾತನಾಡಿದರಂಥವರು. ಈ ಮಾತುಕತೆಯ ನಂತರ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಬೈರುತ್ ಮೇಲಿನ ದಾಳಿ ಸ್ಥಗಿತ ಆಗಿದೆ. ಇಸ್ರೇಲ್ನ ರಾಜಧಾನಿ ಲೆಬನಾನ್ನ ರಾಜಧಾನಿ ಬೈರುತ್ ಮತ್ತು ಅದರ ಸುತ್ತಮುತ್ತಲಿನ ಹೆಜ್ಬುಲ್ಲಾ ನಿಯಂತ್ರಣದ ಪ್ರದೇಶಗಳೇನಿತ್ತು ಅದರ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ವಾಯು ದಾಳಿ ಆಗ್ತಾ ಇತ್ತು, ಸೈನಿಕ ಕಾರ್ಯಾಚರಣೆ ಎಲ್ಲ ನಡೀತಾ ಇತ್ತು. ಹೀಗಾಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೆಜ್ಬುಲ್ಲಾ ರಾಕೆಟ್ ದಾಳಿ ಮಾಡ್ತಾ ಇತ್ತು, ಕ್ಷಿಪಣಿಗಳ ದಾಳಿ ಮಾಡ್ತಾ ಇತ್ತು, ವಾಯು ದಾಳಿ ಮಾಡ್ತಾ ಇತ್ತು. ಇಷ್ಟು ದಿನಗಳ ಕಾಲ ಇಸ್ರೇಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಅದನ್ನು ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇರೋದು. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯ ನಂತರ ಇರಾನ್, ಅಮೆರಿಕ ಈ ಮಾತುಕತೆಗಳೆಲ್ಲ ಸ್ಥಗಿತ ಆಗಬಹುದು ಇತ್ಯಾದಿ ಏನು ನಾನು ಅವಾಗಲೇ ಹೇಳಿದ್ನಲ್ಲ, ಅಮೆರಿಕಕ್ಕೊಂದು ಭಯ ಇದೆ. ಇರಾನ್ ನಾಳೆಯಲ್ಲಿ ಮಾತುಕತೆಯಿಂದ ಹಿಂದೆ ಸರಿದು ಬಿಡುತ್ತೋ ಎನ್ನುವಂಥ ಒಂದು ಭಯದ ಕಾರಣಕ್ಕಾಗಿ ಅಮೆರಿಕ ಇದರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿ ಇಸ್ರೇಲ್ ಮಧ್ಯಪ್ರಾಚ್ಯದ ನಡುವೆ ಆಗ್ತಾ ಇರುವಂಥ ಈ ಆ ಘರ್ಷಣೆಯನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಅಬ್ರಹಾಂ ಒಪ್ಪಂದವನ್ನು ತೆಗೆದುಕೊಂಡು ಬಂದಿದ್ದು 2020ರಲ್ಲಿ. ಆ ಅಬ್ರಹಾಂ ಒಪ್ಪಂದಕ್ಕೆ ಮಧ್ಯಪ್ರಾಚ್ಯದ ದೇಶಗಳು ಒಪ್ಪಿಗೆ ಕೊಡಬೇಕು, ಇಸ್ರೇಲ್ನ ಅಧಿಕೃತ ದೇಶ ಅಂತ ಒಪ್ಪಿಕೊಳ್ಬೇಕು, ರಾಜತಾಂತ್ರಿಕ ಸಂಬಂಧವನ್ನು ಬೆಳೆಸಬೇಕು ಅಂತ ಈ ಮಧ್ಯಪ್ರಾಚ್ಯ ಮತ್ತು ಇಸ್ರೇಲ್ ನಡುವೆ ಸ್ನೇಹವನ್ನು ಗಟ್ಟಿಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಬಂದಿದ್ರು. ಅದರ ಭಾಗವಾಗಿ ಇದೊಂದು ಬೆಳವಣಿಗೆ ಆಗಿದೆ ಅಂತ ಸದ್ಯಕ್ಕೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ನೋಡಿ, ಇದು ಮೊದಲ ಬಾರಿಗೆ ಅಲ್ಲ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಒಪ್ಪಂದಗಳಾಗ್ತಾ ಇರೋದು, ಇದು ಮೊದಲ ಬಾರಿಗೆ ಅಲ್ಲ. ವಿಶ್ವಸಂಸ್ಥೆ ನಿರ್ಣಯವನ್ನು ತೆಗೆದುಕೊಂಡಿತ್ತು 2006ರ ವಿಶ್ವಸಂಸ್ಥೆ ನಿರ್ಣಯ. ಅಂದರೆ ಅವತ್ತು ಕೂಡ ಯುದ್ಧವನ್ನು ಸ್ಟಾಪ್ ಮಾಡಬೇಕು ಅಂತ ಎಲ್ಲ ಹೇಳಲಾಗಿತ್ತು. ಒನ್ಸ್ ಅಗೇನ್ ಪುನರಪಿ ಶುರುವಾಗಿತ್ತು. ಅಮೆರಿಕ ಮತ್ತು ಫ್ರಾನ್ಸ್ ಜಂಟಿಯಾಗಿ 21 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು ಸೆಪ್ಟೆಂಬರ್ 2024ರಲ್ಲಿ. ಈ 21 ದಿನಗಳ ನಂತರ ಇಸ್ರೇಲ್ ಒನ್ಸ್ ಅಗೇನ್ ಬೈರುತ್ ಮೇಲೆ ದಾಳಿ ಮಾಡುವ ಪ್ರಯತ್ನಗಳಾಗಿತ್ತು. ಅಂದರೆ ಆ 20 ದಿನಗಳಲ್ಲಿ ಯಾರ್ಯಾರು ವಲಸಿಗರು ಇರ್ತಾರಲ್ಲ ಅವರೆಲ್ಲರನ್ನು ಕೂಡ ಅವರವರ ಮನೆಗಳಿಗೆ, ಅವರವರ ಊರುಗಳಿಗೆ ಕಳಿಸೋ ಪ್ರಯತ್ನಗಳಾಯಿತು. 21 ದಿನ 22ನೇ ದಿನಕ್ಕೆ ಒನ್ಸ್ ಅಗೇನ್ ಇಸ್ರೇಲ್ ಬೈರುತ್ ಮೇಲೆ ದಾಳಿ ಮಾಡಿತು. ಅವತ್ತು ಕೂಡ ಈ ಮಾತುಕತೆ ಫಲಪ್ರದ ಆಗಿರಲಿಲ್ಲ. ಅಮೆರಿಕದ ವಿಶೇಷ ರಾಯಭಾರಿ ಅಮೋಸ್ ಈ ವ್ಯಕ್ತಿಯು ಕೂಡ ಸಂಧಾನವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಸಂಧಾನ ಮಾಡೋ ಪ್ರಯತ್ನ. ಯಾವುದಕ್ಕೆ ಸಂಧಾನ? ಈ ಎರಡೂ ದೇಶಗಳ ನಡುವೆ ಗಡಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಭಿನ್ನಾಭಿಪ್ರಾಯಗಳಿದೆ, ಆ ಗಡಿ ಹಂಚಿಕೆಯ ಮರು ಹಂಚಿಕೆಯನ್ನು ಮಾಡಿ ಎರಡೂ ದೇಶಗಳ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಎಲ್ಲವೂ ಕೂಡ ಮಾತುಕತೆಗಳಾಗಿತ್ತು. ಸ್ವಲ್ಪ ಫಲಪ್ರದಿಗೆ ಬಂದಿತ್ತದೋ, ಅದಾದ ನಂತರ ಅದು ಕೂಡ ಬಿದ್ದು ಹೋಯಿತು. ಕತಾರ್ ಮತ್ತು ಈಜಿಪ್ಟ್ ಮಧ್ಯಸ್ಥಿಕೆಯನ್ನು ಮಾಡಿಕೊಂಡು ಇದನ್ನು ಬಗೆಹರಿಸೋ ಪ್ರಯತ್ನ ಮಾಡಿತು. G7 ಮತ್ತು ಅರಬ್ನ ಒಕ್ಕೂಟವು ಕೂಡ ಸಭೆಯನ್ನು ಮಾಡಿಕೊಂಡು ಇದನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಡೊನಾಲ್ಡ್ ಟ್ರಂಪ್ ಕೂಡ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಎಷ್ಟು ಸಕ್ಸಸ್ ಆಗುತ್ತೆ? ಇದೀಗೇನು ಕದನ ವಿರಾಮ ಅಂತ ಹೇಳ್ತಿದ್ದಾರೆ. ಒನ್ಸ್ ಅಗೇನ್ ಇಸ್ರೇಲ್ ಇದನ್ನ ಕದನ ವಿರಾಮವಾಗಿ ಮಾತ್ರ ನೋಡುತ್ತಾ, ಅಥವಾ ನಾಳೆ ಮತ್ತೊಂದು ದೊಡ್ಡದಾದಂತಹ ದಾಳಿಗಳಾದರೆ ಸುಮ್ಮನೆ ಅಂತೂ ಕೊಡೋದಿಲ್ಲ, ಅದಕ್ಕೆ ಪ್ರತಿದಾಳಿ ಶುರುವಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಕದನ ವಿರಾಮ ಎಷ್ಟು ದಿನ ಇರುತ್ತೆ ನೋಡೋಣ. ಮತ್ತೊಂದು ಕಡೆ ಜಗತ್ತಿಗೆ ಇರಾನ್ ಮತ್ತೊಂದು ತೈಲ ಶಾಕ್ ಕೊಟ್ಟಿದೆ. ಏನು ತೈಲ ಶಾಕ್? ಒಂದು ಕಡೆ ಹಾರ್ಮುಜ್ ಜಲಸಂಧಿ ಬಂದಾಗಿದ್ದರ ಪರಿಣಾಮವಾಗಿಯೇ ಕಮರ್ಷಿಯಲ್ ಸಿಲಿಂಡರ್ ದರಗಳು ಮತ್ತೆ ಏರಿಕೆಯಾಗಿದ್ದನ್ನು ನೋಡಿದ್ದೀವಿ. 40 ರೂಪಾಯಿಗಿಂತಲೂ ಹೆಚ್ಚು ಏರಿಕೆ ಆಯಿತು ನಿನ್ನೆ. ಅದಕ್ಕಿಂತ ಮೊದಲು 993 ರೂಪಾಯಿ ಏರಿಕೆ ಆಯಿತು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, ಅಭಾವ ಉಂಟಾಗ್ತಾ ಇದೆ. ಇದೀಗ ಮತ್ತೊಂದು ಶಾಕ್ ಕೊಡ್ತಾ ಇದೆ. ಏನು ಶಾಕ್ ಅದು? ಹಾರ್ಮುಜ್ ಬಳಿಕ ಬಾಬ್ ಎಲ್ ಮಂದೇಬ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.
ಬಾಬ್ ಎಲ್ ಮಂದೇಬ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಇರಾನ್ ಅವರು ಎಚ್ಚರಿಕೆ ಕೊಟ್ಟಿರುವುದು. ಇಸ್ರೇಲ್ ಯುದ್ಧವನ್ನು ನಿಲ್ಲಿಸದೇ ಇದ್ದರೆ ಜಾಗತಿಕ ವ್ಯಾಪಾರಕ್ಕೆ ಸಂಕಷ್ಟ ಆಗಿಬಿಡುತ್ತೆ ಅಂತ ಇರಾನ್ ಅವರು ಹೇಳ್ಕೊಂಡಿದ್ದಾರೆ. ಇರಾನ್ ಅವರು ಹೇಳಿರೋದು, ಕೆಂಪು ಸಮುದ್ರದ ದುಃಖದ ದ್ವಾರವನ್ನೇ ಗುರಿಯಾಗಿಸಿಕೊಂಡು IRGC ಪಡೆ ಎಲ್ಲ ತಯಾರಾಗಿದೆ. ಯುರೋಪ್ ಮತ್ತು ಏಷ್ಯಾ ನಡುವಿನ ಸಮುದ್ರ ಮಾರ್ಗ ಕಟ್ ಮಾಡುವಂಥ ಒಂದು ಸಂಚಂತಿದು. ಮತ್ತೊಂದು ಕಡೆ ಇರಾನ್ ಬೆಂಬಲಿತ ಹೌತಿ ಬಂಡುಕೋರಿಂದ ಹಡಗುಗಳ ಮೇಲೆ ದಾಳಿಯಾಗುವಂತಹ ಭೀತಿ ಇದೆ. ಏನು ದಾಳಿಯ ಭೀತಿ ಅಂತ ಹೇಳಿದ್ರೆ, ಇದು ಇರಾನ್ ಮತ್ತು ಹೌತಿಗಳು ಬಾಬ್ ಎಲ್ ಮಂದೇಬ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಇಬ್ಬರೂ ಕೂಡ ಹೇಳಿದ್ದಾರೆ. ಲೆಬನಾನ್ ಮತ್ತು ಗಾಜಾದಲ್ಲಿ ಇಸ್ರೇಲ್ ಏನು ದಾಳಿ ಮಾಡ್ತಾ ಇದೆಯಲ್ಲ, ಈ ದಾಳಿಯ ಪ್ರತೀಕಾರವಾಗಿ ಇಂಥದ್ದೊಂದು ಬಂದ್ ಮಾಡುವಂತಹ ಎಚ್ಚರಿಕೆಯನ್ನು ಅವರು ಕೊಟ್ಟಿರೋದು. ಯಮನ್ ಕರಾವಳಿಯನ್ನು ನಿಯಂತ್ರಣ ಮಾಡುವಂತಹ ಹೌತಿ ಸಂಘಟನೆ ಇದು. ಈ ಹೌತಿ ಸಂಘಟನೆ ಇಂಥದ್ದೊಂದು ಕರೆ ಕೊಟ್ಟಿದೆ. ಅವರು ಹೇಳ್ತಿದ್ದಾರೆ, ನಾವು ಈ ಜಲಸಂಧಿಯನ್ನು ಬಂದ್ ಮಾಡಿದರೆ ಜಗತ್ತಿನ ಯಾವುದೇ ದೇಶಗಳು ವಾಪಸ್ ಇದನ್ನು ಮರಳಿ ತರುವುದಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳಿರೋದು? ಹೌತಿಯವರು ಹೇಳಿರೋದು. ಏನಿದು ಬಾಬ್ ಎಲ್ ಮಂದೇಬ್? ಕಣ್ಣೀರಿನ ಹೆಬ್ಬಾಗಿಲು ಅಥವಾ ದುಃಖದ ದ್ವಾರ ಅಂತ ಕರೀತಾರೆ ಇದನ್ನು. ಪ್ರಾಚೀನ ದಂತಕಥೆಗಳ ಪ್ರಕಾರ ಏನಾಗಿತ್ತು ಅಂತ ಹೇಳಿದರೆ, ಒಂದು ದೊಡ್ಡ ಭೀಕರ ಭೂಕಂಪ ಸಂಭವಿಸುತ್ತಿಲ್ಲ. ಎಲ್ಲಿ? ಈ ಬಾಬ್ ಎಲ್ ಮಂದೇಬ್ ಎನ್ನುವಂತಹ ಪ್ರದೇಶದಲ್ಲಿ ಒಂದು ಭೀಕರ ಭೂಕಂಪ ಸಂಭವಿಸುತ್ತೆ. ಈ ಭೀಕರ ಭೂಕಂಪದ ಪರಿಣಾಮವಾಗಿ ಏಷ್ಯಾ ಮತ್ತು ಆಫ್ರಿಕಾ ಅನ್ನೋದು ಸಪ್ರೇಟ್ ಆಗಿಬಿಡುತ್ತೆ. ಈ ಏಷ್ಯಾ ಮತ್ತು ಆಫ್ರಿಕಾ ಬೇರ್ಪಟ್ಟಿದ್ದರ ಪರಿಣಾಮವಾಗಿ ಲಕ್ಷಾಂತರ ಜನ ಜಲಸಮಾಧಿ ಆಗಿಬಿಟ್ರು. ಜಲಸಮಾಧಿ ಆದರೂ ನೀರಿನಲ್ಲಿ ಸಿಕ್ಕಾಕೊಂಡು ವಿಲ 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 ಅಂತ ಒದ್ದಾಡಿಬಿಟ್ರು. ಅವತ್ತಿನಿಂದಲೂ ಕೂಡ ಬಾಬ್ ಎಲ್ ಮಂದೇಬ್ಗೆ ಕಣ್ಣೀರಿನ, ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ದುಃಖದ ದ್ವಾರ, ಕಣ್ಣೀರಿನ ಹೆಬ್ಬಾಗಿಲು ಅನ್ನುವಂಥ ಹೆಸರು ಬರುತ್ತೆ. ಬಾಬ್ ಎಲ್ ಮಂದೇಬ್ನ ಅರ್ಥವೂ ಕೂಡ ಹಾಗೆ, ಕಣ್ಣೀರಿನ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತೆ. ಇದನ್ನು ಇದೀಗ ಅವರು ಬಂದ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೀವು ನೋಡಿ, 2024ರಲ್ಲೇ ಇದೇ ಹೌತಿ ಬಂಡುಕೋರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ವಲಸಿಗರ ದೋಣಿ ಹೋಗ್ತಾ ಇತ್ತು. ವಲಸಿಗರ ದೋಣಿ ಹೋಗುವಂತಹ ಸಮಯದಲ್ಲಿ ಅಲ್ಲೊಂದು ಮುಳುಗಿ 56 ಸಾವಾಗುತ್ತೆ, 140 ಜನ ನಾಪತ್ತೆ ಆಗಿಬಿಡ್ತಾರೆ. ಆ ಸಮಯದಲ್ಲಿ ಈ ಹೌತಿಯವರು ಏನು ಮಾಡ್ತಾರೆ, ಒಂದು ಹಡಗಿನ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ಹಡಗಿನ ಮೇಲೆ ದಾಳಿ ಆಯಿತು, 3 ಜನ ಮೃತಪಟ್ಟರು. ಇದು ಒಟ್ಟಾರೆ ಈ ಬಾಬ್ ಎಲ್ ಮಂದೇಬ್ನ ಐತಿಹಾಸಿಕ ಹಿಸ್ಟ್ರಿಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹಡಗಿನ ಮೇಲೆ ದಾಳಿಯಾಗಿರೋದು. ಈಗ ಹೌತಿಯವರು ಹೇಳ್ತಾ ಇರೋದೇನು, ಗಾಜಾ ಪಟ್ಟಿ ಮತ್ತು ಲೆಬನಾನ್ ಮೇಲೆ ಇಸ್ರೇಲ್ನವರು ದಾಳಿ ಮಾಡ್ತಾ ಮಾಡ್ತಾ ಮುಂದೆ ಹೋಗೋದಾದರೆ ಒನ್ಸ್ ಅಗೇನ್ ನಾವು ಅದೇ ರೀತಿಯಾಗಿ ದಾಳಿ ಮಾಡ್ತೀವಿ. ಆ ದಾಳಿಯಿಂದ ವಾಣಿಜ್ಯ ಹಡಗುಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಆವಾಗ ಕಚ್ಚಾ ತೈಲದ ಪೂರೈಕೆಗೆ, CNG, LPG ಎಲ್ಲದರ ಪೂರೈಕೆಯೂ ಕೂಡ ಅಸ್ತವ್ಯಸ್ತ ಆಗುತ್ತೆ. ಆ ಮುಖಾಂತರ ಜಗತ್ತಿಗೆ ಇಕ್ಕಟ್ಟಾಗುತ್ತೆ. ಇದನ್ನು ಮತ್ತೊಮ್ಮೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಈ ಬೆಳವಣಿಗೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಾಬ್ ಎಲ್ ಮಂದೇಬ್ ಯಾಕೆ ಪ್ರಾಮುಖ್ಯತೆ, ಯಾವುದಕ್ಕೆ ಇದು ಭಯಾನಕ, ಹಾರ್ಮೂಜ್ ನಂತರ ಎಷ್ಟು ಡಿಪೆಂಡೆನ್ಸಿ ನಾವಿದ್ದೀವಿ, ಏನು ಎತ್ತ ಅನ್ನೋದನ್ನು ನಾವು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಅರೇಬಿಕ್ ಭಾಷೆಯಲ್ಲಿ ಬಾಬ್ ಎಲ್ ಮಂದೇಬ್ ಅಂತ ಹೇಳಿದರೆ ಕಣ್ಣೀರಿನ ದ್ವಾರ. ನಾನು ಅವಾಗಲೇ ಹೇಳಿದ್ನಲ್ಲ, ಕಣ್ಣೀರಿನ ದ್ವಾರ. ಬಿಕಾಸ್ ಐತಿಹಾಸಿಕ ಘಟನೆಗಳ ಬಗ್ಗೆ ಅವರು ಹೇಳ್ತಾರೆ. ಲಕ್ಷಾಂತರ ಜನ ಜಲಸಮಾಧಿಯಾಗಿದ್ದರು, ಹೀಗಾಗಿ ಕಣ್ಣೀರಿನ ದ್ವಾರ ಅಂತ ಕರೀತಾರೆ. ಚಿಕ್ಕದಾದಿರುವಂತಹ ಪ್ರದೇಶ ಇದು. ಹೇಗೆ ಅಬ್ಬಾಸ್ ಬಂದರಿನ ಮೇಲೆ ದಾಳಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಬಾಬ್ ಎಲ್ ಮಂದೇಬ್ ಕೂಡ ಅತ್ಯಂತ ಆಯಕಟ್ಟಿನ ಜಾಗ. ಈ ಆಯಕಟ್ಟಿನ ಜಾಗವನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ತೀವಿ ಅಂತ ಹೌತಿಯವರು ಹೇಳ್ತಾ ಇರೋದು. 12% ಜಾಗತಿಕ ವ್ಯಾಪಾರದ ಮಾರ್ಗ ಇದು. ಕೇವಲ 26 ಕಿಲೋಮೀಟರ್ ಅಗಲ ಇದೆ. ಪ್ರತಿ ವರ್ಷ ಸಾವಿರಾರು ಕಂಟೈನರ್ ಹಡಗುಗಳೆಲ್ಲ ಸತತವಾಗಿ ಸಂಚಾರ ಮಾಡ್ತವೆ. ಯಮನ್ ಕರಾವಳಿಯಲ್ಲಿ ಹೊಂಚು ಹಾಕಿ ಈ ಹೌತಿಗಳ ಡ್ರೋನ್ಗಳು, ಕ್ಷಿಪಣಿಗಳೆಲ್ಲ ಕಾದು ಕೂತಿವೆ. ಏನಾಗುತ್ತೆ ಅಂತ ಹೇಳಿದರೆ, ಭಯಾನಕ ಯಾಕೆ ಅನ್ನೋ ಕಾರಣಕ್ಕಂತ ಹೇಳೋದಾದರೆ, ಇದು ಅಡೆನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವನ್ನು ಮಾಡುತ್ತೆ. 12-15% ಮಾರ್ಗ ಇದು. ಸೋಯೆಜ್ ಕಾಲುವೆಗೆಲ್ಲ ಸಂಪರ್ಕ ಆಗುತ್ತೆ. 40-50 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಪ್ರತಿದಿನ ಇಲ್ಲಿಂದ ರಫ್ತು ಆಗುವಂತಹ ಪ್ರದೇಶ ಇದು. ಈ ನಮ್ಮಲ್ಲಿ ಕೆಲವೊಂದಿಷ್ಟು ಚೋಕ್ ಪಾಯಿಂಟ್ಸ್ ಅಂತ ಕರಿತೀವಿ. ಅತ್ಯಂತ ಕಿರಿದಾದಂತಹ ಮಾರ್ಗ. ಅದೇ ರೀತಿಯಾಗಿ ಚೋಕ್ ಪಾಯಿಂಟ್ಸ್ ಕೂಡ ಹೌದು. ನಾಳೆ ಒಂದು ವೇಳೆ ಹೌತಿ ಬಂಡುಕೋರರು ಇದರ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಇದರ ಮೇಲೆ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸ್ತಾ ಹೋಗೋದಾದರೆ, ಈಗ ಉದಾಹರಣೆಗೆ ಭಾರತದ ಮುಂಬೈನಿಂದ ಲಂಡನ್ಗೆ ಯಾವುದೋ ಒಂದು ಹಡಗು ಹೋಗಬೇಕು ಅಂತ ಹೇಳಿದ್ರೆ ಸರಿಸುಮಾರು 10,000 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. 10,000 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಅವರು? ಕೇಪ್ ಆಫ್ ಗುಡ್ ಹೋಪ್ ಅಂತ ನಾವೇನು ಕರಿತೀವಿ, ಅದನ್ನು ಸುತ್ತುವರೆದು ಆ ಪ್ರದೇಶವನ್ನು ತಲುಪಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಹೌತಿಗಳು ಸೂಯೆಜ್ ಕಾಲುವೆ, ಅದಾದ ನಂತರ ಅರಬ್ಬಿ ಸಮುದ್ರ, ಅಡನ್ ಕೊಲ್ಲಿ, ಈ ಒಟ್ಟಾರೆ ಸಂಪರ್ಕ ಏನಿದೆ, ಈ ಸಂಪರ್ಕದ ಮುಖಾಂತರ ಅದನ್ನು ಬ್ರೇಕ್ ಮಾಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅವ್ರಿಗೆ ಮಾಡಿದ್ದಾರೆ. ಮತ್ತೊಂದು ಕಡೆ ಮಿಲಿಟರಿ ಕೋಟೆ ಜಿಬೌಟಿ ಮೇಲೆ ಜಗತ್ತಿನ ಕಣ್ಣಿದೆ. ಯಾಕೆ ಜಗತ್ತಿನ ಕಣ್ಣಿದೆ? ಬಾಬ್ ಎಲ್ ಮಂದೇಬ್ ರಕ್ಷಣೆಗಾಗಿ ಜಿಬೌಟಿಯಲ್ಲಿ
ಅನೇಕ ಜಾಗತಿಕ ಸೇನಾ ನೆಲೆಗಳು ಬೀಡುಬಿಟ್ಟಿರೋದು. ಜಾಗತಿಕ ಸೇನಾ ನೆಲೆಗಳು ಬೀಡುಬಿಟ್ಟಿವೆ. ಅಮೆರಿಕ, ಚೀನಾ, ಫ್ರಾನ್ಸ್ ಮತ್ತು ಜಪಾನ್ ದೇಶಗಳ ಮಿಲಿಟರಿ ನೆಲೆಗಳು ಇಲ್ಲಿರುವಂಥದ್ದು. ಅಮೆರಿಕದ್ದಿದೆ, ಚೀನಾದ್ದಿದೆ, ಫ್ರಾನ್ಸ್ದಿದೆ, ಜಪಾನ್ ದೇಶಗಳ ಮಿಲಿಟರಿ ನೆಲೆಗಳಿದೆ. ಈ ನೆಲೆಗಳ ಮುಖಾಂತರ ಬಾಬ್ ಎಲ್ ಮಂದೇಬ್ ಇವುಗಳ ರಕ್ಷಣೆಗಾಗಿ ಒಂದು ಪ್ರಯತ್ನಗಳಾಗಬಹುದು ಅಂತ. ಇರಾನ್ ಬೆದರಿಕೆ ಎದುರಿಸುವುದಕ್ಕೆ ಅಮೆರಿಕದ ಕ್ಯಾಂಪ್ ಲೆಮೋನಿಯರ್ ಸನ್ನದ್ಧವಾಗಿದೆ ಅಂತ. ಈಗ ನೀವು ಹಾರ್ಮೂಜ್ನಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ, ವಾಣಿಜ್ಯ ಹಡಗುಗಳನ್ನು ಯಾವುದೇ ಕಾರಣಕ್ಕೂ ಓಡಾಡೋದಕ್ಕೆ ಬಿಡೋದಿಲ್ಲ ಅಂತ ಇದೇ ಹಾರ್ಮೂಜ್ ಜಲಸಂಧಿಯ ಮೇಲೆ IRGC ಅವರು ಇರಾನ್ನವರು ಹಿಡಿತ ಸಾಧಿಸಿದಾಗ ನೌಕಾ ದಾಳಿ ಮಾಡ್ತೀವಿ ಅಂತ ಅಮೆರಿಕಾದವರು ಬಂದರು. ಅನೇಕ ನೌಕಾ ಪಡೆಗಳನ್ನು ತೆಗೆದುಕೊಂಡು ಬಂದು ಹಾಕಿದ್ರು. 10-15 ಸಾವಿರ ಸೈನಿಕರನ್ನು ನಿಯೋಜನೆ ಮಾಡಲಾಯಿತು. ವಾಣಿಜ್ಯ ಹಡಗುಗಳ ರಕ್ಷಣೆಗಾಗಿಯೇ ಒಂದು ಕಾರ್ಯತಂತ್ರವನ್ನು ಅಮೆರಿಕಾದವರೆಲ್ಲ ರೂಪಿಸಿದ್ದನ್ನು ನಾವು ನೋಡಿದ್ದೀವಿ. ಇದೀಗ ಅವರು ಕ್ಯಾಂಪ್ ಲೆಮೋನಿಯರ್ ಸನ್ನದ್ಧ ಆಗಿದೆ ಅಂತ ಹೇಳ್ತಿದ್ದಾರೆ. ನೌಕಾಪಡೆಗಳ ಭದ್ರತೆ ನಡೆಯು ಇರಾನ್ ಸಣ್ಣ ದಾಳಿಗಳೇ ದೊಡ್ಡ ಅಪಾಯ. ಈಗ ದೊಡ್ಡ ದೊಡ್ಡ ನೌಕೆಗಳನ್ನು ಅಮೆರಿಕ ಹಾರ್ಮೂಜ್ನಲ್ಲಿ ತಂದು ನಿಲ್ಲಿಸಿದಾಗಲೂ ಕೂಡ ಇರಾನ್ನವರು ಏನು ಮಾಡಿದ್ರು, ಸಣ್ಣದಾದಂತಹ ಈ ದೋಣಿಗಳನ್ನು ಬಳಕೆ ಮಾಡಿಕೊಂಡು ಅಮೆರಿಕಾದ ಹಡಗುಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ, ಅಮೆರಿಕವನ್ನು ಹಾರ್ಮೂಜ್ನಲ್ಲಿ ಬಗ್ಗು ಬಡಿಯುವ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ರು. ಅದೇ ಸಣ್ಣ ದಾಳಿಗಳು ಕೂಡ ಅಲ್ಲಿ ಆಗಬಹುದು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಒಂದು ವೇಳೆ ಇದನ್ನು ಕೂಡ ಅವರು ಕಂಟ್ರೋಲ್ಗೆ ತೆಗೆದುಕೊಂಡು, ಹೌತಿಗಳಾಗಿರ್ಬೋದು, IRGC ಆಗಿರ್ಬೋದು, ಕಂಟ್ರೋಲ್ಗೆ ತೆಗೆದುಕೊಂಡ್ರೆ ಜಾಗತಿಕವಾಗಿ ತೈಲದ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು. ಒನ್ಸ್ ಅಗೇನ್ ತೈಲ ದರಗಳು ಮತ್ತೆ ಏರಿಕೆ ಆಗುತ್ತಾ, ಭಾರತಕ್ಕೆ ಏನು ಇಂಪ್ಯಾಕ್ಟ್ ಆಗುತ್ತೆ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ, ಯಾವ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ವು ತಮ್ಮ ಬೇರೆ ಬೇರೆಯ ಕಾರಣಕ್ಕಾಗಿ. ಇಸ್ರೇಲ್ಗೆ ಅಸ್ತಿತ್ವದ ಪ್ರಶ್ನೆ, ಅಮೆರಿಕಾಗೆ ಪರಮಾಣು ಕಾರ್ಯಕ್ರಮದ ಭೀತಿ ಇದೆ. ಈ ಎರಡು ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕ ಫೆಬ್ರವರಿ 28ನೇ ತಾರೀಕಿಗೆ ಇರಾನ್ ಮೇಲೆ ದಾಳಿ ಮಾಡಿತ್ತು. ಅದಾದ ನಂತರ ಒಂದು ಸುದ್ದಿ ಬಂದಿತ್ತು, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ. ನೆತನ್ಯಾಹು ಮತ್ತು ಟ್ರಂಪ್ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ ಅಂತ ಸುದ್ದಿಗಳು ಬಂದಿತ್ತು. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಅವರ ನಡುವೆ ಫೋನ್ ಸಂಭಾಷಣೆ ಆಯ್ತಲ್ಲ, ಅಕ್ಷರಶಃ ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರಿಗೆ ಬೈದು ಬಿಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಯಿತು, ನಾನಿಲ್ಲದೆ ಇದ್ದರೆ ನೀನು ಜೈಲಿಗೆ ಹೋಗ್ಬಿಡ್ತಿದ್ದೆ ಅನ್ನುವಂತಹ ಲೆವೆಲ್ ತನಕವೂ ಕೂಡ ಡೊನಾಲ್ಡ್ ಟ್ರಂಪ್ ಯಾಕೆ ಮಾತನಾಡಿದ್ರು, ನೆತನ್ಯಾಹು ಜೈಲಿಗೆ ಹೋಗೋದು ಯಾಕೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಫೋನ್ ಕಾಲ್ನಲ್ಲಿ ಫೈಟಿಂಗ್ ಆಗಿದೆ ಉಭಯ ನಾಯಕರ ನಡುವೆ. ಯಾರ್ಯಾರು? ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಫೋನ್ ಸಂಭಾಷಣೆ ಆಯಿತು. ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ನಾನು ಇಲ್ಲದೆ ಹೋಗಿದ್ದಿದ್ರೆ ನೀನು ಜೈಲಿಗೆ ಹೋಗ್ಬಿಡ್ತಿದ್ದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ನೆನಪು ಮಾಡಿದ್ದಾರೆ. ಯಾಕೆ ಜೈಲಿಗೆ ಹೋಗ್ತಿದ್ರು? ಬೆಂಜಮಿನ್ ನೆತನ್ಯಾಹು ಅವರ ನಡುವೆ ಕೆಲವೊಂದಿಷ್ಟು ಪ್ರಕರಣಗಳಿದೆ, ಬರ್ತೀನಿ ಡೀಟೇಲ್ಸ್ಗೆ. ಹುಚ್ಚ ಅಂತೆಲ್ಲ ಸಂಬೋಧನೆ ಮಾಡಿದಾರಂತೆ. ಲೆಬನಾನ್ ಮೇಲಿನ ಮಿತಿ ಮೀರಿದ ದಾಳಿಯನ್ನು ಕಂಡು ಟ್ರಂಪ್ ಎಲ್ಲ ಅಸಮಾಧಾನ, ಭ್ರಷ್ಟಾಚಾರದ ಆರೋಪ ವೇಳೆ ತಾನು ನೀಡಿದ ಬೆಂಬಲವನ್ನೆಲ್ಲ ನೆನಪು ಮಾಡಿದ್ದಾರೆ. ಈ ಬೆಂಜಮಿನ್ ನೆತನ್ಯಾಹು ಇದ್ದಾರಲ್ಲ, ಅವರ ವಿರುದ್ಧ ಕೆಲ ಪ್ರಕರಣಗಳಿದೆ. ಲಂಚ ಸ್ವೀಕಾರ, ವಂಚನೆ, ನಂಬಿಕೆ ದ್ರೋಹ, ಗಂಭೀರ ಭ್ರಷ್ಟಾಚಾರದ ಆರೋಪಗಳೆಲ್ಲ ನೆತನ್ಯಾಹು ಅವರ ಮೇಲೆ ಇರೋದು. ನೆತನ್ಯಾಹು ಅವರ ಪತ್ನಿ $1,86,000 ಹಣವನ್ನು ಪಡೆದುಕೊಂಡು, ಉಡುಗೊರೆಯಾಗಿ ಪಡೆದುಕೊಂಡು ಬೇರೊಬ್ಬರಿಗೆ ರಾಜಕೀಯವಾಗಿ ಸಹಾಯ ಮಾಡಿದ್ದಾರೆ ಎನ್ನುವಂಥ ಒಂದು ಗಂಭೀರ ಆರೋಪ ಇದೆ. ಎರಡನೇದ್ದು, ಸಕಾರಾತ್ಮಕ ಸುದ್ದಿಯನ್ನು ಪ್ರಕಟ ಮಾಡಬೇಕು ಅಂತ ಪತ್ರಿಕೆಯೊಂದರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅದರ ಎದುರಾಳಿ ಪತ್ರಿಕೆಯನ್ನು ಹತೋಟಿಗೆ ತೆಗೆದುಕೊಳ್ಳುವುದಕ್ಕೆ ನೆತನ್ಯಾಹು ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೆ. ಮೂರನೇದ್ದು, ಟೆಲಿಕಾಂ ಹಗರಣ. ಇಡೀ ಇಸ್ರೇಲ್ನಲ್ಲಿ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಏನು ಟೆಲಿಕಾಂ ಹಗರಣ ಅಂತ ಹೇಳಿದರೆ, ನೆತನ್ಯಾಹು ಪರವಾಗಿ ಪ್ರಚಾರ ಮಾಡೋದಕ್ಕೆ ಟೆಲಿಕಾಂ ಕಂಪನಿಯ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಹಣದ ಭಾಗವಾಗಿ ಅಂತ. ಈ ಎಲ್ಲ ಗಂಭೀರವಾದಂಥ ಆರೋಪ ಇದೆ. ಒಂದು ವೇಳೆ ಇವೆಲ್ಲವೂ ಕೂಡ ಸಾಬೀತಾದರೆ ನೆತನ್ಯಾಹು 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತೊಂದು ಭಾಗವಾಗಿ ಗಾಜಾಪಟ್ಟಿ ಮತ್ತು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಕ್ಕಾಗಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿದೆ, ICC ಏನಿದೆ, ಬಂಧನ ವಾರಂಟನ್ನು ಕೂಡ ಜಾರಿ ಮಾಡಿತು. ಇದರ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಏನು ಸಹಾಯ ಮಾಡಿದರು ಅಂತ ಹೇಳಿದರೆ, ಇಸ್ರೇಲ್ನ ಅಧ್ಯಕ್ಷರಿಗೆ ಪತ್ರವನ್ನು ಬರೆದರು. ಭ್ರಷ್ಟಾಚಾರದ ವಿಚಾರವಾಗಿ ಏನೇನಿದೆ ಅದೆಲ್ಲವನ್ನು ಕೂಡ ರದ್ದುಗೊಳಿಸಬೇಕು, ಇದು ಕೇವಲ ರಾಜಕೀಯ ಪ್ರೇರಿತ ಮಾತ್ರ, ಸಂಪೂರ್ಣವಾಗಿ ಕ್ಷಮಾದಾನವನ್ನು ಮಾಡಬೇಕು ಅಂತ ಯಾರು ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ನ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದರು. ಇವತ್ತು ಅವರು ಅದನ್ನು ನೆನಪು ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೋಡಿ, ನಿಮ್ಮ ಮೇಲೆ ಇಂಥ ಗಂಭೀರ ಆರೋಪಗಳು ಬಂದಿದ್ವು, ನಾಳೆ ಈ ಆರೋಪಗಳು ಕಂಟಿನ್ಯೂ ಆಗಿ ನೀವು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು. ಇದೀಗ ಇಸ್ರೇಲ್ನ ಅಧ್ಯಕ್ಷರಿಗೆ ನಾನು ಪತ್ರ ಬರದೆ ಎಲ್ಲವೂ ಕೂಡ ಆಯಿತು. ಹೀಗಾಗಿ ವಿಶ್ವಸಂಸ್ಥೆಯಲ್ಲೂ ಕೂಡ ಇದೇ ಇಸ್ರೇಲ್ ಪರವಾಗಿ ಅಮೆರಿಕ ನಿಂತಿತ್ತು. ಅದು ಬೇರೆ ಬೇರೆ ಅಂತಾರಾಷ್ಟ್ರೀಯ ಕೋರ್ಟ್ಗಳು ಮೊಕದ್ದಮೆ ವಿಚಾರಣೆ ನಡೆಯುವಂಥ ಸಮಯದಲ್ಲೂ ಕೂಡ ಅಮೆರಿಕ ಅವರಿಗೆ ಸಹಾಯ ಮಾಡಿತ್ತು. ಅದನ್ನು ಅವರು ನೆನಪು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇಡೀ ಜಗತ್ತು ಇಸ್ರೇಲನ್ನು ದ್ವೇಷ ಮಾಡ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿರೋದು.
ಇಡೀ ಜಗತ್ತೇ ದ್ವೇಷ ಮಾಡಿ. ಈಗ ಸಹಜವಾಗಿ ಮಧ್ಯಪ್ರಾಚ್ಯದ ದೇಶಗಳು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಪಾಕಿಸ್ತಾನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯುರೋಪಿಯನ್ ಯೂನಿಯನ್ ಕೂಡ ಇಸ್ರೇಲ್ ಇವತ್ತು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇರಾನ್ ಅಂತೂ, ಯಾವ ಇರಾನ್ ಇಸ್ರೇಲ್ ಅನ್ನುವಂತಹ ದೇಶವನ್ನು 1948ರಲ್ಲಿ ಮಾನ್ಯ ಮಾಡಿತ್ತು, ಇವತ್ತು ಅದರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ ಇಸ್ರೇಲ್ ಮಾಡ್ತಾ ಇರುವಂಥ ಬೇರೆ ಬೇರೆ ದಾಳಿಗಳ ಪರಿಣಾಮವಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಇಡ್ತಾ ಇದ್ದಾರೆ. ಲೆಬನಾನ್ ದಾಳಿಯಿಂದಾಗಿ ಇಸ್ರೇಲ್ ಜಗತ್ತಿನಿಂದ ಪ್ರತ್ಯೇಕವಾಗ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇರೋದಕ್ಕೆ, ಇಸ್ರೇಲ್ ನಡೆಸ್ತಾ ಇರುವಂಥ ರಕ್ತಪಾತಕ್ಕೆ ಅಮೆರಿಕ ವಿರುದ್ಧವೂ ಕೂಡ ಜಾಗತಿಕ ಅಸಮಾಧಾನ ಬಿಡಿ, ನೀವು ಇಸ್ರೇಲ್ ಮಾತು ಕೇಳಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ರಿ ಅಂತ ಸ್ವತಃ ಅಮೆರಿಕದ ಅನೇಕ ಸೆನೆಟರ್ಗಳು, ಸಂಸದರುಗಳೆಲ್ಲ ಮಾತನಾಡಿದ್ದ ನಾವು ಕೇಳಿಸ್ಕೊಂಡಿದ್ದೀವಿ. ಹೀಗಾಗಿ ಅಸಮಾಧಾನ ಸಹಜವಾಗಿದೆ. ಒಬ್ಬ ಉಗ್ರನಿಗಾಗಿ ಇಡೀ ವಸತಿ ಸಮುಚ್ಚಯವನ್ನು ಧ್ವಂಸಗೊಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಈಗ ಹೆಜ್ಬುಲ್ಲಾದ ಯಾವುದೋ ಒಬ್ಬ ಮುಖ್ಯ ಕಮಾಂಡರ್ ನೀವು ಅಪಾರ್ಟ್ಮೆಂಟಲ್ಲಿ ಇದ್ದಾನೆ, ಆತನನ್ನು ದಾಳಿ ಮಾಡಬೇಕು, ಆತನನ್ನು ಹತ ಮಾಡಬೇಕು ಅಂತ ಮೊನ್ನೆ 11 ದಿನಗಳ ಅಂತರದಲ್ಲಿ ಇಬ್ಬರನ್ನು ಹೊಡೆದು ಉಳಿಸಿದ್ರು ಇದೇ ಹೆಜ್ಬುಲ್ಲಾದ ಕಮಾಂಡರ್ಗಳನ್ನು. ಅದು ಹೆಂಗೆ ಸಾಧ್ಯ ಆಯಿತು? ಅವರೆಲ್ಲರೂ ಕೂಡ ಅಪಾರ್ಟ್ಮೆಂಟ್ನಲ್ಲೇ ಆವತ್ತುಕೊಳ್ತಿದ್ರು. ಅವರನ್ನು ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಜನರ ಸಾವು ನೋವಾಯಿತು. ಬಕ್ರೀದ್ನ ಕಾರಣಕ್ಕಾಗಿ ಅಲ್ಲಿ ಶಾಪಿಂಗ್ ನಡೀತಾ ಇತ್ತು, ಒಂದು ದೊಡ್ಡದಾದಂತಹ ಮಾರುಕಟ್ಟೆಯ ಪ್ರದೇಶ, ಆ ಮಾರುಕಟ್ಟೆಯ ಮೇಲೆ ದಾಳಿ ಆಯಿತು, ಅನೇಕ ಸಾವು ನೋವುಗಳೆಲ್ಲವೂ ಕೂಡ ಸಂಭವಿಸಿಬಿಡ್ತು. ಇದನ್ನು ಅಮೆರಿಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಏನು ಬೇರೆ ಬೇರೆ ಕಾರಣಗಳಿಗೆ? ಒಂದು ಕಡೆ ಇಸ್ರೇಲನ್ನು ಮಾನ್ಯ ಮಾಡದಂತಹ ಬೇರೆ ಬೇರೆ ದೇಶಗಳಿದೆ. ಅಮೆರಿಕ 1948ರಲ್ಲಿ ಇದೇ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗ ಕೆಲವೇ ನಿಮಿಷಗಳಲ್ಲಿ ಅದನ್ನು ಮಾನ್ಯ ಮಾಡಿಬಿಟ್ಟಿತ್ತು. ಆದರೆ ಅಮೆರಿಕಾದಂತೆ ಬೇರೆ ಬೇರೆ ದೇಶಗಳಿಲ್ಲ. ಎಲ್ಲರೂ ಕೂಡ ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಜಗತ್ತು ಕೂಡ ದ್ವೇಷ ಮಾಡ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಜನಾಂಗೀಯ ಹತ್ಯೆ ಮಾಡ್ತಾರೆ ನೆತನ್ಯಾಹು ಎನ್ನುವಂಥ ಗಂಭೀರ ಆರೋಪ ಇದೆ. ಈ ಪ್ಯಾಲಿಸ್ತೀನು ಜನಾಂಗೀಯ ಹತ್ಯೆ ಆಗಿಬಿಡುತ್ತೆ ಅಂತ ICJ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟಲ್ಗಳೆಲ್ಲರೂ ಕೂಡ ಹೋರಾಟ ಆಗ್ತಾ ಇದೆ. ICC ಇತ್ತೀಚೆಗೆ ಬಂಧನ ವಾರೆಂಟ್ ಕೊಟ್ಟಿತ್ತು ಅಂತ ನಾನು ಹೇಳ್ತಾ ಇದ್ದೆ. 120ಕ್ಕೂ ಹೆಚ್ಚು ದೇಶಗಳಿಗೆ ನೆತನ್ಯಾಹು ಅವರ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ? ICJ ಬಂಧನ ವಾರೆಂಟನ್ನು ಕೊಟ್ಟಿದ್ದ ಕಾರಣಕ್ಕೆ 120 ದೇಶಗಳ ವಿರುದ್ಧತೆಯನ್ನು ಅವರು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಯುರೋಪ್ ಮತ್ತು ಇಸ್ರೇಲ್ನ ನಡುವೆ ಕೆಲವೊಂದಿಷ್ಟು ಒಪ್ಪಂದಗಳಾಯಿತು, ಆ ಒಪ್ಪಂದಗಳನ್ನು ನಾವು ಮುರಿದುಕೊಳ್ಳಬಿಡ್ತೇವೆ ಎನ್ನುವಂತಹ ಪ್ರಯತ್ನಗಳನ್ನು ಕೂಡ ಅವರೆಲ್ಲ ಹಾಕ್ತಾ ಇದ್ದಾರೆ. ಈ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ಈ 120 ದೇಶಗಳೆಲ್ಲರೂ ಕೂಡ ಇಸ್ರೇಲ್ನ ವಿರುದ್ಧ ಮತ ಚಲಾವಣೆ ಮಾಡೋದಕ್ಕೆಲ್ಲರೂ ಕೂಡ ಮುಂದೆ ಬರ್ತಾ ಇದ್ದಾರೆ. ಇದು ಕೂಡ ಇಸ್ರೇಲ್ಗೆ ಭೀತಿಯಾಗಿ ಕಾಡ್ತಾ ಇದೆ. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ನಿಮ್ಮನ್ನು ದ್ವೇಷ ಮಾಡ್ತಿದ್ದಾರೆ, ನಾವು ನಿಮ್ಮ ಜೊತೆಗೆ ನಿಂತಿದ್ದೀವಿ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅನ್ನೋ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಬೈರುತ್ ಮೇಲಿನ ದಾಳಿಗೆ ಟ್ರಂಪ್ ಬ್ರೇಕ್ ಹಾಕಿರೋದು ಒಂದು ಸಕ್ಸಸ್ ಆಗಿದೆ. ನಾನು ಆವಾಗಲೇ ಹೇಳಿದೆ, ಬೈರುತ್ ಮೇಲೆ ಇಸ್ರೇಲ್ ನಡೆಸಬೇಕಿದ್ದಂತಹ ಒಂದು ವೈಮಾನಿಕ ದಾಳಿಯನ್ನು ಡೊನಾಲ್ಡ್ ಟ್ರಂಪ್ ಅವರು ತಡೆದಿಳಿದಿದ್ದಾರೆ. ಬಿಕಾಸ್ ಅವರ ಪ್ರತಿನಿಧಿಗಳು ಮತ್ತು ಇಸ್ರೇಲ್ನ ಪ್ರತಿನಿಧಿಗಳ ಜೊತೆಗೆ ಎಲ್ಲ ಮಾತುಕತೆಯನ್ನು ನಡೆಸಿದರು. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಸೈನ್ಯವನ್ನೆಲ್ಲ ಹಿಂತೆಗೆದುಕೊಂಡಿದ್ದಾರೆ. ನೆತನ್ಯಾಹು ಹೆಜ್ಬುಲ್ಲಾ ಉಗ್ರರು ಕೂಡ ದಾಳಿಯನ್ನು ನಿಲ್ಲಿಸೋದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ. ಧನ್ಯವಾದಗಳು ಬಿಬಿ ಅಂತ ಟ್ರುತ್ ಪೋರ್ಟ್ನಲ್ಲಿ ಎಲ್ಲ ಡೊನಾಲ್ಡ್ ಟ್ರಂಪ್ ಅವರು ಬರ್ಕೊಂಡಿರೋದು. ಏನು ನೀನೇನು ಹುಚ್ಚುನ ಅಂತೆಲ್ಲ ಕೇಳಿದ್ರಂತೆ. ನೀನೇನು ಹುಚ್ಚುನ, ಈಗ ಹಾಕಿದ್ದು ಹಿಂಗೆ ದಾಳಿ ಏನು ಎತ್ತ ಅಂತೆಲ್ಲ ಪ್ರಶ್ನೆ ಮಾಡಿದ ನಂತರ ನೆತನ್ಯಾಹು ಅವರು ಮಣಿದಿದ್ದಾರೆ. ಹೀಗಾಗಿ ಇಸ್ರೇಲ್ ಸೇನೆಯೆಲ್ಲ ತನ್ನ ಸೈನ್ಯವನ್ನು ವಾಪಸ್ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿ. ಈಗ ಇಸ್ರೇಲ್ನ ಪ್ರಧಾನಿಗಳು ನೆತನ್ಯಾಹು ಸೈನ್ಯವನ್ನು ತೆಗೆದುಕೊಂಡರು ಅಮೆರಿಕಾದ ದೃಷ್ಟಿಯಿಂದ. ಬಟ್ ಇಸ್ರೇಲ್ನ ಆಂತರಿಕ ರಾಜಕಾರಣದಲ್ಲಿ ಈಗ ಉದಾಹರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾದ ಸುಂಕಕ್ಕೆ ಹೆದರಿ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ಅನೇಕ ವಿಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮಾತನಾಡ್ತಾರೆ. ಅಂದರೆ ಅಮೆರಿಕಕ್ಕೆ ಬಗ್ಬಿಟ್ರು. ಟ್ರಂಪ್ ಅವರ ಮಾತೆ ಎಲ್ಲ ನಡೀತಾ ಇದೆ, ನಮ್ಮವರದ್ದು ಏನೂ ಇಲ್ಲ, ರಾಜತಾಂತ್ರಿಕೆ ಭಾರಿ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ, ಎಲ್ಲ ಮಾತನಾಡೋದನ್ನು ನಾವು ಕೇಳಿಸಿದ್ದೀವಿ. ಒನ್ಸ್ ಅಗೇನ್ ಇಸ್ರೇಲ್ನಲ್ಲಿ ಇಂಥದ್ದು ಬೆಳವಣಿಗೆ ಆಗ್ತಾ ಇದೆ. ಇಸ್ರೇಲ್ನ ವಿರೋಧ ಪಕ್ಷದ ನಾಯಕರುಗಳೆಲ್ಲ ಹೇಳ್ತಾ ಇದ್ದಾರೆ, ದೇಶದ ಸಾರ್ವಭೌಮತ್ವವನ್ನೇ ನೆತನ್ಯಾಹು ಅವರು ಕಳೆದು ಬಿಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ದಾಳಿಯನ್ನು ನಿಲ್ಲಿಸೋ ಪ್ರಯತ್ನವನ್ನು ನೆತನ್ಯಾಹು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಾರ್ವಭೌಮತ್ವದ ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು ಅಂತ ಇಸ್ರೇಲ್ನ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನು ಇವರು ಕೇಳಿದ್ರು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ಅಲ್ಲಿ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇಸ್ರೇಲ್ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅನ್ನುವಂಥದ್ದು. ಇಸ್ರೇಲ್ನ ಆಂತರಿಕ ರಾಜಕಾರಣ, ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಇರುವಂತಹ ಪ್ರಶ್ನೆಗಳು, ಮಧ್ಯಪ್ರಾಚ್ಯದ ದೇಶಗಳು ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡಬಹುದು ಎನ್ನುವಂಥ ಆತಂಕ. ಹೀಗಾಗಿ ಅವರು ಬದಲಾವಣೆ ಇಲ್ಲ ಅಂತ ಹೇಳ್ತಿರೋದು. ಇದು ಕೇವಲ ಟ್ರಂಪ್ ಎಚ್ಚರಿಕೆ ಅಷ್ಟೇ ಅಂತ ಇಸ್ರೇಲ್ನ ಪ್ರಧಾನಿ ಕಚೇರಿ ಹೇಳಿಕೆ ಕೊಟ್ಟಿದೆ. ಹೆಜ್ಬುಲ್ಲಾ ದಾಳಿ ನಿಲ್ಲಿಸದೇ ಇದ್ದರೆ ಬೈರುತ್ ಮೇಲೆ ಮತ್ತೆ ನಾವು ದಾಳಿ ಮಾಡ್ತೀವಿ ಅಂತ ಇದೀಗ ಭಾರತ ಆಪರೇಷನ್ ಸಿಂಧೂರ್ ಮಾಡ್ತು. ಕೇವಲ ಅದು ಶಾಶ್ವತ ಕದನ ವಿರಾಮ ಅಲ್ಲದು, ತಾತ್ಪೂರಿಕ, ಆ ಕ್ಷಣಕ್ಕೆ ಬೇಕಾದಂತಹ ಕದನ ವಿರಾಮ ಮಾತ್ರ ಅದು.
ಒನ್ಸ್ ಅಗೇನ್ ಪಾಕಿಸ್ತಾನ ನಾಳೆ ದಾಳಿ ಮಾಡಿದ್ರೆ ಭಾರತ ಪ್ರತಿಕಾರವಾಗಿ ಇದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡುತ್ತೆ. ಇವತ್ತು ಇಸ್ರೇಲ್ ಕೂಡ ಅದನ್ನೇ ಹೇಳ್ತಾ ಇದೆ, ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದರೆ ನಾವು ಬೈರುತ್ ಮೇಲೆ ದಾಳಿ ಮಾಡ್ತೀವಿ, ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಮಿಲಿಟರಿ ಪಡೆಗಳ ನಿಯೋಜನೆ ಮುಂದುವರಿಸ್ತೀವಿ, ನಮ್ಮ ಭದ್ರತೆ ನಮಗೆಲ್ಲ ಮೊದಲ ಆದ್ಯತೆ ಅಂತ ನೆತನ್ಯಾಹು ಅವರು ಹೇಳಿದ್ದಾರೆ. ಅದರ ಭಾಗವಾಗಿ ಈ ಸ್ಟೇಟ್ಮೆಂಟ್ಗಳು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನಮ್ಮ ಬದಲಾವಣೆಗಳೆಲ್ಲವೂ ಕೂಡ ಬದಲಾಗಲ್ಲ, ನಮ್ಮ ರಕ್ಷಣೆ ನಮಗೆಲ್ಲ ಮೊದಲ ಆದ್ಯತೆ ಅಂತೆಲ್ಲ ಅವರ ಹೇಳಿರೋದು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದೇ ವಿಚಾರದಲ್ಲಿ ಸಂಕಷ್ಟದಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾದ ಸ್ನೇಹ ಸಂಬಂಧ ಇದೆ. ಮಿತ್ರ ರಾಷ್ಟ್ರಗಳು ಎರಡೂ ಕೂಡ, ನಾನು ಅವಾಗಲೇ ಹೇಳಿದೆ, 1948 ಮೇ ತಿಂಗಳಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗ ಅಮೆರಿಕಾದ ಅವತ್ತಿನ ಅಧ್ಯಕ್ಷರು ಅತ್ಯಂತ ಪ್ರಾಕ್ಷಣ ಮೀಟ್ಗಳಲ್ಲಿ ಇಸ್ರೇಲ್ ಎನ್ನುವಂತಹ ದೇಶವನ್ನು ಮಾನ್ಯತೆ ಮಾಡಿದಂತಹ ದೇಶ ಅಮೆರಿಕ. ಮಾತ್ರವಲ್ಲದೆ ತನ್ನ ಭದ್ರತೆಯ ಕಾರಣಕ್ಕಾಗಿ, ತಾಂತ್ರಿಕತೆಯ ಕಾರಣಕ್ಕಾಗಿ, ಸೈನ್ಸ್ನ ಕಾರಣಕ್ಕಾಗಿ ಪರಮಾಣು ವಿಚಾರದಲ್ಲಿ ಇದೇ ಅಮೆರಿಕ ಇಸ್ರೇಲ್ನವರಿಗೆ ಸಹಾಯ ಮಾಡಿದ್ದರ ಉಲ್ಲೇಖ ಇದೆ. ಅತಿ ಹೆಚ್ಚು ಅನುದಾನವನ್ನು, ಸಹಾಯಧನವನ್ನು ಅಮೆರಿಕಾದವರು ಕೊಟ್ಟಿದ್ದಾರೆ. ಬೇರೆ ಬೇರೆ ಸಂಕಷ್ಟದ ಸಮಯದಲ್ಲಿ ಇಸ್ರೇಲ್ ಪರವಾಗಿ ಇದ್ದು ವೀಟೋ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ವಿಶ್ವಸಂಸ್ಥೆಯಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಇಸ್ರೇಲ್ನ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದಾಗಲೂ ಕೂಡ ಅಮೆರಿಕ ಅವತ್ತು ಸಹಾಯ ಮಾಡಿತ್ತು. ಇದೀಗ ರಾಜತಾಂತ್ರಿಕ ಮಾತುಕತೆ ನಿಲ್ಲಿಸುವುದಕ್ಕಾಗಿ ಅಮೆರಿಕಾಗೆ ಬೆದರಿಕೆ ಹಾಕಿದ್ದಂಥ ಇಸ್ರೇಲು ನಾಗರಿಕರ ಸಾವು ತಡೆದೇ ಇದ್ದರೆ ಇಸ್ರೇಲ್ ಜಾಗತಿಕವಾಗಿ ಒಂಟಿಯಾಗುವಂತಹ ಭೀತಿ ಇದೆ. ಇದೇ ಕಾರಣಕ್ಕಾಗಿ ಏನಾಗುತ್ತೆ ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ನೋಡಬೇಕು. ಯಾಕಂದರೆ ಅವರು ಅಮೆರಿಕಾದ ಸ್ವಹಿತಾಸಕ್ತಿ ಸಹಜವಾಗಿದ್ದೇ ಇದೆ. ಯಾಕಂದರೆ ಇರಾನ್ ಜೊತೆಗೆ ಮಾತುಕತೆ ಆಗಬೇಕಾಗಿದೆ. ಈ ಮಾತುಕತೆಯ ಭಾಗವಾಗಿ ಏನಾಗುತ್ತೆ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ. ಇನ್ನು ಮೂರನೇ ಸುದ್ದಿಗೆ ಇದೇ ಇಸ್ರೇಲ್ನ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಏನಾಗ್ತಿದೆ, ಇಸ್ರೇಲ್ನ ಬಳಿ ನ್ಯೂಕ್ಲಿಯರ್ ಇದೆಯಾ, ಯಾಕೆ ಮರೆಮಾಚುವಂಥ ಪ್ರಯತ್ನ, ಈ ಬಗ್ಗೆ ಡೀಟೇಲ್ಸ್ ಆಗಿ ನೋಡಿ ತಗೊಳ್ಳೋಣ. ಮೂರನೇ ಸುದ್ದಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಎರಡು ದೇಶಗಳು, ಒಂದು ಇರಾನ್ ಮತ್ತು ಇಸ್ರೇಲ್. ಡಿಫ್ರೆನ್ಸ್ ಏನು? ಇರಾನ್ ಪರಮಾಣು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಬೇಕು, ಪರಮಾಣುವನ್ನು ಹೊಂದಬೇಕು ಅಂತ 60% ಯುರೇನಿಯಂ ಪುಷ್ಟೀಕರಣ ಮಾಡಿ 90ಕ್ಕೆ ಏರಿಕೆ ಮಾಡೋದಕ್ಕೆ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದು ಅಮೆರಿಕಾದ ಗುಪ್ತಚರ ವರದಿಗಳು. ಅಮೆರಿಕ ಇವತ್ತು ಅದರ ಮೇಲೆ ದಾಳಿ ಮಾಡೋದಕ್ಕೆ ಅದು ಕೂಡ ಕಾರಣ. ಒಂದು, ಇದು ಇರಾನ್ನ ಪಾರ್ಟು. ಎರಡನೇದ್ದು ಇಸ್ರೇಲ್. ಇದುವರೆಗೂ ಕೂಡ ಅಧಿಕೃತವಾಗಿ ನನ್ನ ಬಳಿ ಪರಮಾಣು ಬಾಂಬ್ಗಳು ಇವೆ ಅಥವಾ ಇಲ್ಲ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ದ್ವಂದ್ವದ ನಿಲುವನ್ನು ಹೊಂದಿರುವಂತಹ ದೇಶ ಇಸ್ರೇಲ್. ಆದರೆ ಇಸ್ರೇಲ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಬೇರೆ ಬೇರೆ ದೇಶಗಳಿಗೆ ಅರಿವಿದೆ. ಹಾಗಾದರೆ ಯಾವ ನ್ಯಾಯ ಇದು? ಇರಾನ್ ಯಾಕೆ ಪರಮಾಣನ್ನು ಹೊಂದಬಾರದು? ಬಹುಶಃ ಇಸ್ರೇಲ್ನ ಬಳಿ ಅಣುಬಾಂಬ್ಗಳು ಇದೆಯಾ? ಇದ್ದದ್ದಾದರೂ ಕೂಡ ಯಾಕೆ, ಹೆಂಗಾಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಸ್ರೇಲ್ ಅಣುವಸ್ತ್ರ ರಹಸ್ಯ ಮತ್ತು ಅಸ್ಪಷ್ಟತೆ, ಒಂದು ಗೊಂದಲ ಇದೆ, ಅಸ್ಪಷ್ಟತೆ ಇದೆ. ಇದೆಯೋ ಇಲ್ಲವೋ ಎನ್ನುವಂತಹ ಗೊಂದಲದಲ್ಲಿ ಇಸ್ರೇಲ್ ಇದೆ. ಇಸ್ರೇಲ್ನ ನಾಯಕರುಗಳಿಗೆ ಅದು ಗೊತ್ತಿದೆ. ಇಸ್ರೇಲ್ ಬಳಿ ಅಣುಬಾಂಬ್ ಇದೆಯೋ ಇಲ್ಲ ಅಂತ ನಾವು ಹೇಳಲ್ಲ, ಇಲ್ಲ ಅಂತಲೂ ಕೂಡ ಹೇಳಲ್ಲ ಅಂತ ಇಸ್ರೇಲ್ನವರು ಹೇಳ್ಕೊಂಡಿರೋದು. ಯಾಕೆ ಅಂತ ಹೇಳಿದರೆ ಸ್ವಲ್ಪ ನೀವು ಗಮನಿಸಬೇಕು. 1950-60ರ ದಶಕದಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಅವರು ಮಾಡಿದರು. ಪರಮಾಣು ಯೋಜನೆಯನ್ನು ಆರಂಭ ಮಾಡಿದ್ರು. ಅದು ಸಾಕಷ್ಟು ವಿವಾದಾತ್ಮಕವಾಗಿತ್ತು ಮತ್ತು ಗೌಪ್ಯವಾಗಿ ಕೂಡ ಇತ್ತು ಅಂತ. ಅವತ್ತಿನ ಪ್ರೈಮ್ ಮಿನಿಸ್ಟರ್ ಡೇವಿಡ್ ಬೆನ್ ಗುರಿಯನ್ ಇವರು ಒಂದು ಪ್ರದೇಶ, ನೆಗೆವ್ ಮರುಭೂಮಿಯ ಡಿಮೋನಾ ಎಂಬುವಂಥ ಒಂದು ಪಟ್ಟಣ, ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪರಮಾಣು ರಿಯಾಕ್ಟರ್ಗಳನ್ನು ಶುರು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಈ ಪರಮಾಣು ರಿಯಾಕ್ಟರ್ಗಳ ಶುರು ಮಾಡುವುದಕ್ಕೆ ಅಮೆರಿಕಕ್ಕೆ ಇದು ಗೊತ್ತಾಗುತ್ತೆ, ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಇದೊಂದು ಟೆಕ್ಸ್ಟೈಲ್ ಪಾರ್ಕ್, ಇದು ಟೆಕ್ಸ್ಟೈಲ್ ಪಾರ್ಕು ಮತ್ತು ಮರುಭೂಮಿ ಸಂಶೋಧನೆಯ ಕೇಂದ್ರ ಅಂತ ಜಗತ್ತಿಗೆ ಅದನ್ನು ಮರೆಮಾಚುವ ಪ್ರಯತ್ನವನ್ನು ಅವತ್ತು ಬೆನ್ ಗುರಿಯನ್ ಮಾಡ್ತಾ ಬಂದಿದ್ದರು. ಬೆನ್ ಗುರಿಯನ್ ಮಾಡ್ತಾ ಬಂದು 56ರಲ್ಲಿ ಏನಾಗುತ್ತೆ, ಸೂಯೆಜ್ ಕಾಲುವೆಯ ಬಿಕ್ಕಟ್ಟು ಶುರುವಾಗುತ್ತೆ. ಈ ಬಿಕ್ಕಟ್ಟಿನ ನಂತರ ಫ್ರಾನ್ಸ್ ಇಸ್ರೇಲ್ನವರಿಗೆ ಸಹಾಯ ಮಾಡ್ತಾರೆ. ಆ ಸಹಾಯದ ನಂತರ ಅಮೆರಿಕಾದವರು ಅಲ್ಲಿ ಭೇಟಿ ಕೊಡ್ತಾರೆ. ಅಲ್ಲೇನೋ ಕಾರ್ಯಾಚರಣೆಗಳೆಲ್ಲ ನಡೀತಾ ಇರುತ್ತೆ. ಅಮೆರಿಕಾದವರು ಭೇಟಿ ಕೊಡ್ತಾರೆ. ಅಮೆರಿಕ ಭೇಟಿಯವರು ಕೊಟ್ಟಂತಹ ಸಮಯದಲ್ಲಿ ಇಸ್ರೇಲ್ನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಭಾಗವಾಗಿ ಒಂದು ನಕಲಿ ಗೋಡೆಗಳನ್ನು ನಿರ್ಮಾಣ ಮಾಡ್ತಾರೆ. ನಕಲಿ ಗೋಡೆಗಳನ್ನು ನಿರ್ಮಾಣ ಮಾಡಿ ನಾವು ಪರಮಾಣುವನ್ನು ಮಾಡ್ತಾನೆ ಇಲ್ಲ ಅಂತ ಅಮೆರಿಕಾಗೆ ತಿಳಿಸೋ ಪ್ರಯತ್ನ. ಅದಾದಮೇಲೆ ಅಮೆರಿಕಾಗೆ ಅದು ಗೊತ್ತಾಗುತ್ತೆ. ಅಮೆರಿಕ ಗೊತ್ತಾದ ಮೇಲೆ ಖಚಿತ ಮಾಹಿತಿ ಅವರಿಗೆಲ್ಲ ಸಿಗುತ್ತೆ. ಇವೆಲ್ಲ ಬೆಳವಣಿಗೆಗಳಾದ ನಂತರ ಆ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳೆಲ್ಲ ಮುಂದುವರೆದಿದೆ. ಹಾಗಾದರೆ ಇರಾನ್ಗೆ ಯಾಕಿಲ್ಲ ಅಣುಬಾಂಬ್ ಅವಕಾಶ? ಇಸ್ರೇಲ್ಗಿದ್ರೂ ಕೂಡ ಯಾಕೆ ಇರಾನ್ಗಿಲ್ಲ ಅಂತ ಇದನ್ನು ಅನೇಕ ಬಾರಿ ನಾನು ಹೇಳಿದ್ದೀನಿ. 1968ರಲ್ಲಿ ಒಂದು ಪರಮಾಣು ಒಪ್ಪಂದ ಆಗಿದೆ. ಏನು ಪರಮಾಣು ಒಪ್ಪಂದ? ಅಲ್ಲಿಯ ತನಕ ಯಾವ್ಯಾವ ದೇಶಗಳು ಪರಮಾಣುವನ್ನು ಹೊಂದಿದ್ವು, 5 ದೇಶಗಳು, ಅವುಗಳನ್ನು ಹೊರತುಪಡಿಸಿ ಬೇರೊಂದು ಯಾವುದೇ ದೇಶಗಳು ಕೂಡ ಪರಮಾಣು ಸಶಕ್ತ ದೇಶ ಆಗಬಾರದು, ಪರಮಾಣುವನ್ನು ತಯಾರು ಮಾಡಬಾರದು ಅನ್ನುವಂಥ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದಕ್ಕೆ ಇರಾನ್ ಅವತ್ತು ಸಹಿ ಹಾಕಿತ್ತು ಅನ್ನುವಂಥದ್ದು ಒಂದು ಕಾರಣ ಇದೆ.
ಸಹಿ ಹಾಕಿತ್ತು. ಈ ಕಾರಣಕ್ಕಾಗಿ ಅವರು ಅಣುಬಾಂಬನ್ನು ಹೊಂದಬಾರದು, ಪರಮಾಣನ್ನು ಹೊಂದಬಾರದು ಅನ್ನುವಂಥದ್ದು ಒಂದು ಕಾರಣ. ಅಮೆರಿಕದ ದೃಷ್ಟಿಯಿಂದ ಯಾಕೆ ಹೊಂದಬಾರದು, ಯಾಕೆ ಇವತ್ತು ದಾಳಿ ಆಗ್ತಾ ಇದೆ? ಒಂದು, ಸೌದಿ ಅರೇಬಿಯಾ ಅನೇಕ ಬಾರಿ ಹೇಳ್ಕೊಂಡಿದೆ, ಒಂದು ವೇಳೆ ಇರಾನ್ ಪರಮಾಣನ್ನು ತಯಾರು ಮಾಡಿದರೆ ಅವತ್ತಿನಿಂದಲೇ ನಾವು ಕೂಡ ಪರಮಾಣನ್ನು ತಯಾರು ಮಾಡ್ತೀವಿ ಅಂತ. ನಾಳೆ ಸೌದಿ ಅರೇಬಿಯಾ ಬಂದು, ಈಜಿಪ್ಟ್ ಬಂದು, ಬೇರೆ ಬೇರೆ UAE ಬಂದು, ಬೇರೆ ಬೇರೆ ದೇಶಗಳು ಎಲ್ಲರೂ ಕೂಡ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡ್ತಾ ಹೋಗೋದಾದರೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿದೆ ಅಲ್ವಾ, ಆ ಸೇನಾ ನೆಲೆಗಳು ಒಕ್ಕೂಟು ಹೋಗ್ಬೋದು ಎನ್ನುವಂತಹ ಆತಂಕ ಕೂಡ ಅಮೆರಿಕಕ್ಕಿದೆ. ಒಂದು. ಎರಡನೇ ಬೆಳವಣಿಗೆ, ಇರಾನ್ ನಾಳೆ ಈ ಪರಮಾಣು ಬಾಂಬ್ಗಳನ್ನು ಹೊಂದಿ ಅವುಗಳೇನಾದರೂ ಹೌತಿ, ಹಮಾಸ್ನವರು, ಹೆಜ್ಬುಲ್ಲಾ ಈ ಎಲ್ಲ ಸಂಘಟನೆಯವರಿಗೆ ಸಿಕ್ಕಿಬಿಟ್ರೆ ಅದು ಇಡೀ ಜಗತ್ತಿಗೆ ಎದುರು ಹಾಕಬಹುದಾದಂತಹ ಒಂದು ಭಯಾನಕ ಕಂಟಕ ಎನ್ನುವಂತಹ ವಿಶ್ಲೇಷಣೆಯೂ ಕೂಡ ಆಗುತ್ತೆ. ಎರಡನೇ ಕಾರಣ. ಮೂರನೇ ಕಾರಣ, ಇದೇ ಇರಾನ್ ನಾಳೆ ಇಸ್ರೇಲ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ಅವರು ನಾಳೆ ಇಸ್ರೇಲ್ ಮೇಲೆ ಪರಮಾಣು ಬಾಂಬ್ಗಳನ್ನು ಬಳಸಲ್ಲ ಅನ್ನುವಂತಹ ಗ್ಯಾರಂಟಿ ಏನು ಎನ್ನುವಂತಹ ಆತಂಕ ಸಹಜವಾಗಿ ಅಮೆರಿಕಕ್ಕಿದೆ. ಹೀಗಾಗಿ ನಾವು ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಅಮೆರಿಕಾದವರು ಹೇಳ್ತಾ ಇರೋದು. ಮತ್ತೊಂದು ಕಡೆ ಇದರಲ್ಲಿ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅಣು ಕೇಂದ್ರಗಳ ಮೇಲೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ನಾನು ಮೊನ್ನೆಯೂ ಕೂಡ ಹೇಳಿದ್ದೆ, 2025 ಜೂನ್ 21ನೇ ತಾರೀಕಿಗೆ ಅಮೆರಿಕಾದವರು ನಂಟಾಜ್, ಫೋರ್ಡ್, ಇಸ್ಫಹಾನ್ ಈ ಎಲ್ಲ ಕೇಂದ್ರಗಳ ಮೇಲೆ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಮಾಡಿ ಅವುಗಳನ್ನು ಧ್ವಂಸ ಮಾಡೋ ಪ್ರಯತ್ನಕ್ಕೆ ಅಮೆರಿಕ ಮುಂದಾಗಿತ್ತು. ಇದೀಗ ಒನ್ಸ್ ಅಗೇನ್ ಡಿಮೋನಾ, ಇರಾನ್ನ ನಂಟಾಜ್ ಕೇಂದ್ರಗಳೆಲ್ಲ ಮುಖ್ಯ ಆಗಿದೆ. ಅಂದರೆ ಇಸ್ರೇಲ್ನ ಡಿಮೋನಾ, ಇರಾನ್ನ ನಂಟಾಜ್ ಈ ಅಣು ಕೇಂದ್ರಗಳ ಮೇಲೆ ಏನಾದರೂ ದಾಳಿಯಾದರೆ ವಿಕಿರಣದ ಅಪಾಯಗಳಾಗುತ್ತೆ. ಆ ವಿಕಿರಣದ ಏಷ್ಯಾ ಖಂಡಕ್ಕೆ, ಅದರಲ್ಲೂ ಭಾರತ, ಜಪಾನ್, ಚೀನಾ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು, ಯಾಕೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಅಮೆರಿಕಾದ ಈ ಮಧ್ಯಸ್ಥಿಕೆ ಅಥವಾ ಅಮೆರಿಕಾದ ಜೊತೆಗೆ ಏನು ಯುದ್ಧ ಆಗ್ತಾ ಇದೆ ಶಾಂತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿದ್ದಾರೆ? ನಾಳೆ ಇದು ಹೆಚ್ಚು ಕಡಿಮೆ ಆಗಿಬಿಟ್ರೆ, ಈಗ ಇರಾನ್ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಈಗ ಏನಾದರೂ ನಮ್ಮ ಮೇಲೆ ಮತ್ತೊಂದು ಸರಿ ದಾಳಿ ಮಾಡೋ ಪ್ರಯತ್ನ ಆದರೆ ನಾವು ಯುರೇನಿಯಂ ಪುಷ್ಟೀಕರಣದಲ್ಲಿ ಮತ್ತಷ್ಟು ತೀವ್ರವಾಗಿ ಕೆಲಸವನ್ನು ಮಾಡ್ತೀವಿ, ಪರಮಾಣನ್ನು ಹೊಂತೀವಿ ಅಂತ ಅಲ್ಲಿ ಸ್ಪೀಕರ್ಗಳೆಲ್ಲವೂ ಕೂಡ ಕೊಟ್ಟಿರುವಂಥ ಹೇಳಿಕೆ. ಎಲ್ಲ ಹೆದರಿಕೆಗಳಿಗೆ ಯಾರಿಗಿದೆ ಅಂತೇಳಿ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿದೆ. ನಾಳೆ ನಮ್ಮ ಮೇಲೆ, ಅಮೆರಿಕಾಗೆ ನಾವು ಮಿತ್ರ ದೇಶ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಮ್ಮ ಮೇಲೆ ದಾಳಿ ಆಗಬಹುದು ಎನ್ನುವಂಥ ಆತಂಕ ಸುನ್ನಿ ಪ್ರಾಬಲ್ಯ ಇರುವಂಥ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿದೆ, ಅದು ಏಷ್ಯಾ ಖಂಡಕ್ಕೂ ಇದೆ. ಹೀಗಾಗಿ ಎರಡು ಕೇಂದ್ರಗಳು, ಅದು ಡಿಯಾಗೋ ಮತ್ತು ಇರಾನ್ನ ನಂಟಾಜ್, ಇವುಗಳ ಮೇಲೆ ದಾಳಿ ಆದರೆ ದೊಡ್ಡ ಮಟ್ಟದ ಪರಿಣಾಮ ಆಗಬಹುದು ಎನ್ನುವಂಥದ್ದೊಂದು ಸುದ್ದಿ. ಇದು ಜೀ ಕನ್ನಡ ನ್ಯೂಸ್ ಡಿಎನ್ಎ 3ನೇ ಸುದ್ದಿ. ಆದರೆ 4ನೇ ಸುದ್ದಿ, ದುರಂದರ್. ಇತ್ತೀಚೆಗೆ ಒಂದು ಚರ್ಚೆಯನ್ನು ಮಾಡಿದ್ವಿ. ಪಾಕಿಸ್ತಾನದಲ್ಲಿ 2020ರಲ್ಲಿ ಅಸಲಿ ದುರಂದರ್ಗಳು ಹುಟ್ಟುಕೊಳ್ತಾ ಇದ್ದಾರೆ. ಯಾರು ಅಸಲಿ ದುರಂದರ್ಗಳು? ಇವರೆಲ್ಲರೂ ಕೂಡ ಡ್ರೋನ್ ದಾಳಿ ಮಾಡ್ತಾಯಿದ್ರು, ಆತ್ಮಹತ್ಯಾ ಡ್ರಾನ್ಗಳನ್ನು ಮಾಡ್ತಾಯಿದ್ರು, ಯಾವುದೋ ಭಯೋತ್ಪಾದಕ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಭಾರತಕ್ಕೆ ಬೇಕಾದವ್ರ ಮೇಲೆ ಅವ್ರ ಮೇಲೆ ದಾಳಿ ಮಾಡಿ ಎಸ್ಕೇಪ್ ಆಗೋ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಈ ದುರಂದರ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಭಾರತದಲ್ಲಿ ಬಿಡುಗಡೆಯಾದಂತಹ ದುರಂದರ್ ಎನ್ನುವಂತಹ ಒಂದು ಸಿನಿಮಾ ಅಕ್ಷರಶಃ ಪಾಕಿಸ್ತಾನದಲ್ಲೂ ಕೂಡ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದಿಗೆ ಕಾರಣ ಆಗಿತ್ತು. ಏನೇನಾಯಿತು? ಮುಂಬೈ ಭೂಗತ ಲೋಕ, ಅದರಲ್ಲೂ ವಿಶೇಷವಾಗಿ 1993ರಲ್ಲಿ ಮುಂಬೈ ಸರಣಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ದಾಳಿಯ ಸಮಯದಲ್ಲಿ ದಾವೂದ್ ಇಬ್ರಾಹಿಂ ಆ್ಯಂಡ್ ಟೀಮ್ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ಅದು ಹಪ್ತಾ ವಸೂಲಿಯಿಂದ ಹಿಡಿದು ಜನರ ಕಗ್ಗೊಲೆ ಮಾಡುವುದರ ತನಕ, ಚಿನ್ನ ಕಳ್ಳ ಸಾಗಾಣಿಕೆ, ದರೋಡೆತನ ಎಲ್ಲದರ ಭಾಗವಾಗಿ ಇವತ್ತು ಪಾಕಿಸ್ತಾನದಲ್ಲಿ ರಾಜ್ಯಾತಿಥ್ಯವನ್ನು ಪಡೆದುಕೊಳ್ತಾ ಇರುವಂಥ ವ್ಯಕ್ತಿ. ಹಾಗಾದರೆ ಈ ವ್ಯಕ್ತಿಗೂ ದುರಂದರ್ಗೂ ಏನು ಸಂಬಂಧ? ಡೀಟೇಲ್ಸ್ ನೋಡ್ತಾ ಹೋಗೋಣ. ದುರಂದರ್ ಮೇಲೆ ದಾವೂದ್ ಇಬ್ರಾಹಿಂ ಗರಂ ಆಗಿದ್ದಾರೆ ಅನ್ನುವಂಥ ಸುದ್ದಿ. ಯಾಕೆ? ರಣವೀರ್ ಸಿಂಗ್ ನಟನೆಯ ದುರಂದರ್ ಸಿನಿಮಾ ನೋಡಿ ದಾವೂದ್ ಇಬ್ರಾಹಿಂ ಕೆರಳಿಬಿಟ್ಟಿದ್ದಾರೆ ಅಂತ, ಕೆರಳಿ ಕೆಂಡವಾಗಿದ್ದಾರೆ, ಆಕ್ರೋಶ. ಸಿನಿಮಾದಲ್ಲಿ ದಾವೂದ್ ಪಾತ್ರವನ್ನು ರೋಗಗ್ರಸ್ತ, ಪುಕ್ಕುಲ್ ಅಂತೆಲ್ಲ ತೋರಿಸಿದ್ದಕ್ಕೆ ಅವರಿಗೆಲ್ಲ ಆಕ್ರೋಶ ಅಂತೆ. ಹಾಸಿಗೆ ಹಿಡಿದ ಪಾತಕ್ಕೆ ಅಂತ ಚಿತ್ರೀಕರಣ ಮಾಡಿದ್ದಕ್ಕೆ ಡಿ ಕಂಪನಿ ಗ್ಯಾಂಗ್ ಅಸಮಾಧಾನ ಎಲ್ಲ ಆಗಿದೆ. ತನ್ನ ಪ್ರತಿಷ್ಠೆಗೆ ಧಕ್ಕೆ ಬಂತು, ಪ್ರತಿರೋಧ ಒಡ್ಡೋದಕ್ಕೆ ಅವರ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇತ್ಯಾದಿ ಇತ್ಯಾದಿ ಅನ್ನೋದೊಂದು ಸುದ್ದಿ. ಏನು ಅಂತ ಹೇಳಿದರೆ, ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರ ದುರಂದರ್ ಸಿನಿಮಾ ಇದು ಬಾಕ್ಸ್ ಆಫೀಸ್ನಲ್ಲೆಲ್ಲ ಸದ್ದು ಮಾಡಿದ್ದನ್ನು ನೋಡಿದ್ದೀವಿ. ಆದರೆ ದಾವೂದ್ ಇಬ್ರಾಹಿಂ ಪಾತ್ರವನ್ನು ಮಾಡಲಾಗಿದೆ. ಈ ದಾವೂದ್ ಇಬ್ರಾಹಿಂ ಪಾತ್ರದಲ್ಲಿ, ಅಂದರೆ ಬಡೇ ಸಾಹೇಬ್ ಎನ್ನುವಂಥ ಒಂದು ಪಾತ್ರ ಅದು, ಅದರಲ್ಲಿ ಆತ ಹಾಸಿಗೆ ಹಿಡಿದು ಮರಣಶೈಲಿಯಲ್ಲಿ ಇರುವಂತಹ ಸ್ಥಿತಿಯಲ್ಲಿ ಈ ವ್ಯಕ್ತಿಯನ್ನು ತೋರಿಸಲಾಗಿದೆ. ಮರಣಶೈಲಿ ಇರುವಂಥ ಯಾವ ದಾವೂದ್ ಇಬ್ರಾಹಿಂ? ಇವರ ತಂದೆ ಹೆಡ್ ಕಾನ್ಸ್ಟೇಬಲ್ ಆಗಿರುತ್ತಾರೆ. ಹೆಡ್ ಕಾನ್ಸ್ಟೇಬಲ್ ಆಗಿ ಈತನಿಗೆ ಶಿಕ್ಷಣವನ್ನು ಕೊಡಿಸ್ತಾ ಇರ್ತಾರೆ ದಾವೂದ್ ಇಬ್ರಾಹಿಂಗೆ. ಈ ದಾವೂದ್ ಇಬ್ರಾಹಿಂ ಅರ್ಧಕ್ಕೆ ಶಿಕ್ಷಣವನ್ನು ನಪಾಸ್ ಆಗ್ತಾನೆ, ಈತ ಫೇಲ್ ಆಗ್ತಾನೆ, ಶಿಕ್ಷಣದಿಂದ ಮೊಟಕು. ಅದಾದ ನಂತರ ಬೀದಿ ಬದಿಲೆಲ್ಲ ಕಳ್ಳತನ ಮಾಡ್ತಾ ಇದ್ದಂಥ ವ್ಯಕ್ತಿ ದಾವೂದ್ ಇಬ್ರಾಹಿಂ.
ಕಳ್ಳತನವನ್ನು ಮಾಡ್ತಾ 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 ಹಪ್ತಾ ವಸೂಲಿಗೆ ಇಳಿತಾನೆ. ಹಪ್ತಾ ವಸೂಲಿಯ ನಂತರ ಈ ಸಿನಿಮಾದ ಮೇಲೆ ಕಂಟ್ರೋಲ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಸುಲಿಗೆ, ಅಪರಾಧ ಲೋಕಕ್ಕೆಲ್ಲ ಬರ್ತಾನೆ. ಚಿನ್ನ ಕಳ್ಳ ಸಾಗಾಣಿಕೆ, ಮಾದಕ ದ್ರವ್ಯ ಜಾಲ, ಇವೆಲ್ಲ ಬೆಳವಣಿಗೆಗಳಾದ ನಂತರ ಪಾಕಿಸ್ತಾನದ ISI ಲಿಂಕು 1993ರಲ್ಲಿ ಮುಂಬೈನ ದೊಡ್ಡ ಮಟ್ಟದ ಈ ಚೈನ್ ಲಿಂಕ್ ಆಗುತ್ತಲ್ಲ, ಮುಂಬೈ ಸರಣಿ ಬಾಂಬ್ ಸ್ಫೋಟಗಳಾಗುತ್ತಲ್ಲ, ಅದರಲ್ಲಿ ಈತನ ಕೈವಾಡ, ಎಲ್ಲ ಬೆಳವಣಿಗೆಗಳಾದ ನಂತರ ಈ ಹಿಂದಿನ ಸಿನಿಮಾಗಳಲ್ಲಿ ಈತನನ್ನು ಬೇರೆ ರೀತಿಯಾಗಿ ತೋರಿಸಲಾಗ್ತಾ ಇತ್ತು. ಇವತ್ತು ಸಾಯುವ ಸ್ಥಿತಿಯಲ್ಲಿದ್ದಾನೆ ಅಂತ ತೋರಿಸಲಾಗ್ತಿದೆಯಲ್ಲ, ಅಂದರೆ ನನ್ನ ಶಕ್ತಿ ಕುಂದು ಹೋಗ್ಬಿಡ್ತು ಎನ್ನುವಂಥ ಆಕ್ರೋಶ ಈ ವ್ಯಕ್ತಿಯ ಕೈಯಲ್ಲಂತೆ. ಹೀಗಾಗಿ ಅವ್ರದ್ದೆಲ್ಲರೂ ಕೂಡ ಗರಂ ಆಗಿದ್ದಾರೆ ಅಂತ ಮುಂಬೈನಲ್ಲಿ ಮತ್ತೆ ಡಿ ಕಂಪನಿ ಮರುಸ್ಥಾಪನೆ. ಏನಿದು ಡಿ ಕಂಪನಿ? ದಾವೂದ್ ಇಬ್ರಾಹಿಂ ಕಂಪನಿ. ಇದು ದಾವೂದ್ ಇಬ್ರಾಹಿಂ ಮತ್ತು ಆತನ ಅಣ್ಣ ಸೇರಿಕೊಂಡು ಹಿಂದೆ ಡಿ ಕಂಪನಿ ಅಂತ ಸ್ಥಾಪನೆ ಮಾಡ್ತಾರೆ. ಏನು ಡಿ ಕಂಪನಿ? ಯಾವುದೋ ಸಾಮಾಜಿಕ ಕಾರ್ಯನೂ ಇತ್ಯಾದಿ ಅಲ್ಲ, ಅದೇ ಕಳ್ಳತನ, ಸುಲಿಗೆ, ದರೋಡೆ, ಇದೇ ಚಿನ್ನ ಕಳ್ಳ ಸಾಗಣೆ, ಇವೆಲ್ಲವೂ ಕೂಡ ಆಗೋದು. ಅದು 1993ರ ನಂತರ ನಿಷ್ಕ್ರಿಯ ಆಗಿಬಿಟ್ಟಿತ್ತು. ಇದೀಗ ಅದನ್ನು ಪುನಃಸ್ಥಾಪನೆ ಮಾಡೋದಕ್ಕೆಲ್ಲ ಕಸರತ್ತು ಮಾಡ್ತಿದ್ದಾರೆ. ಹೊಸ ಹುಡುಗರನ್ನು ಹುಡುಕಿ ಡಿ ಗ್ಯಾಂಗನ್ನು ಸೇರಿಕೊಳ್ಳೋದಕ್ಕೆ ಛೋಟಾ ಶಕೀಲಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಳೆಯ ಬಾಂಬೆ ಅಂಡರ್ವರ್ಲ್ಡ್ ಮಾದರಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆಲ್ಲ ಸಂಚು ರೂಪಿಸಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್ ಇದು. ಯಾಕೆ ಅವ್ರು ಹೇಳ್ತಾ ಇರುವಂತಹ ಏನು ಮಾತು ಅಂತ ಹೇಳಿದರೆ, ಚಲನಚಿತ್ರದ ಕೋಪ. ಈ ಚಲನಚಿತ್ರದ ಕೋಪದಿಂದ ನಾವು ಮುಕ್ತರಾಗಬೇಕು. ಮುಂಬೈಯಲ್ಲಿ ಆ ಡಿ ಗ್ಯಾಂಗನ್ನು ಮರುಸ್ಥಾಪನೆ ಮಾಡಬೇಕು, ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು, ನಾವು ಸಕ್ರಿಯವಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಅವರೆಲ್ಲ ಟ್ರೈ ಮಾಡ್ತಾರಂತೆ. ಅದಕ್ಕೆ ಭಾರತ ಸರ್ಕಾರ ಅಥವಾ ನಮ್ಮ ಪಡೆಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಮಾತು ಬೇರೆ. ಹೇಗೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಸಂಘಟನೆಗಳು ನಿರುದ್ಯೋಗ ಯುವಕರನ್ನು ಟಾರ್ಗೆಟ್ ಮಾಡಿ 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 ಅವರನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರಲ್ಲ, ಹಾಗೆ ಹೊಸ ಯುವಕರನ್ನೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಇವರೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಇವರಿಗೆಲ್ಲ ಪಾಕ್ನ ISI ಮುಖಾಂತರ ಟ್ರೈನಿಂಗ್ ಕೊಡಿಸೋದು, ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದು, ತರಬೇತಿ ಮಾಡೋದು, ಇದನ್ನೆಲ್ಲ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಒನ್ಸ್ ಅಗೇನ್ ಇವ್ರ ಕೆಲಸ ಅದೇ, ಹಪ್ತಾ ವಸೂಲಿ, ಹಣ ವಸೂಲಿ, ದಾಳಿ ಮಾಡೋದು, ಇದೇ ಪ್ರಯತ್ನ. ಹೀಗಾಗಿ ಮರುಸ್ಥಾಪನೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಕಡೆ ದಾವೂದ್ ಸಂಚಿಗೆ ಪಾಕ್ ISI ಫುಲ್ ಸಪೋರ್ಟ್ ಮಾಡ್ತಾ ಇರೋದು. ಈ ಪಾಕಿಸ್ತಾನ ತನಗೆ ಸಿಗಬೇಕಾದಂಥ ಅನುದಾನ ಸಿಗಲ್ಲ, ನಮ್ಮ ಮೇಲೆ ನಿರ್ಬಂಧವನ್ನು ಹೇರಲಾಗುತ್ತೆ ಅಂತ, ನಮ್ಮಲ್ಲಿ ಭಯೋತ್ಪಾದಕರೇ ಇಲ್ಲ ಅಂತ ಪದೇ ಪದೇ ಹೇಳುತ್ತೆ. ಆದರೆ ದಾವೂದ್ ಇಬ್ರಾಹಿಂ ಇರೋದು ಪಾಕಿಸ್ತಾನದಲ್ಲಿ ಅಂತ ಅನೇಕ ಬಾರಿ ಭಾರತ ಸರ್ಕಾರವು ಕೂಡ ಹೇಳಿದೆ. ಅವನನ್ನು ಹಸ್ತಾಂತರ ಮಾಡಬೇಕು ಅಂತ ಭಾರತ ಸರ್ಕಾರ ಹೇಳಿದೆ. ಆದರೆ ಇವತ್ತು ಅವರು ಇಲ್ಲ ಅಂತ ಹೇಳ್ತಾರೆ. ಇದೀಗ ಈ ಡಿ ಕಂಪನಿ ಇದೆಯಲ್ಲ, ದಾವೂದ್ ಸಂಚಿನ ಈ ಮತ್ತೆ ಇದನ್ನು ಶುರು ಮಾಡೋದಕ್ಕೆ ISI ಎಲ್ಲ ಕುಮ್ಮ ಕೊಡುತ್ತೆ. ಹೊಸದಾಗಿ ನೇಮಕವಾದಂಥ ಡಿ ಗ್ಯಾಂಗ್ ಹುಡುಗರಿಗೆ ISI ಮಿಲಿಟರಿ ತರಬೇತಿ ಕೊಡೋದು, ಭಾರತದೊಳಗೆ ನುಸುಳೋದಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಕೊಡೋದು, ಸ್ಫೋಟಕಗಳನ್ನೆಲ್ಲ ಪೂರೈಕೆ ಮಾಡೋದು, ಅಂಡರ್ವರ್ಲ್ಡ್ ಮತ್ತು ಉಗ್ರವಾದವನ್ನು ಬೆರೆಸಿ ದಾಳಿ ಮಾಡೋದಕ್ಕೆಲ್ಲ ಸ್ಕೆಚ್ ಮಾಡೋದು, ಭಾರತದ ಆರ್ಥಿಕ ಚಟುವಟಿಕೆಗಳ ಮೇಲೆ ದಾಳಿ ಮಾಡೋದು ಎಲ್ಲವೂ ಕೂಡ ಹೌದು. ಯಾಕೆ ಭಾರತದ ಆರ್ಥಿಕ ಚಟುವಟಿಕೆಗಳ ಮೇಲೆ ಇವರು ಗುರಿ ಅಂತ ಹೇಳಿದರೆ, ನೀವು 93ರಲ್ಲಿ ಮುಂಬೈನಲ್ಲಿ ಸರಣಿ ಬಾಂಬ್ ಸ್ಫೋಟ, ಅದು ತಾಜ್ ಅಟ್ಯಾಕ್ ಎಲ್ಲವನ್ನು ಕೂಡ ನಾವು ನೋಡಿದಾಗ ಮುಂಬೈಯನ್ನು ನಾವೇನಂತ ಕರಿತೀವಿ? ಆರ್ಥಿಕತೆಯ ರಾಜಧಾನಿ ಅಂತ ಕರಿತೀವಿ. ಬೇರೆ ಬೇರೆ ದೇಶಗಳ ಹೂಡಿಕೆದಾರರಲ್ಲಿ ಬರ್ತಾರೆ, ವಿದೇಶಿ ಹೂಡಿಕೆದಾರರು ಇರ್ತಾರೆ. ಮುಂಬೈಯನ್ನು ನಾವು ಕಮರ್ಷಿಯಲ್ ಸಿಟಿ ಅಂತಲೂ ಕೂಡ ಕರೆಯಲಾಗುತ್ತೆ. ಹೀಗಾಗಿ ಇಲ್ಲಿ ದಾಳಿ ಮಾಡಬೇಕು ಅನ್ನೋ ಪ್ರಯತ್ನ ಅವರಿಗೊಂದು ಅರಿವಾಗಿದೆ. ನಾವು ದಾಳಿಯ ಮುಖಾಂತರವೇ ಎಲ್ಲವನ್ನು ಕೂಡ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಆರ್ಥಿಕತೆಯಾಗಿ ನಾವು ಪೆಟ್ಟು ಕೊಡಬೇಕು, ವಿದೇಶಿ ಹೂಡಿಕೆಯನ್ನು ಹಿಂಸರಿಸಬೇಕು ಅಂತ, ಹೀಗಾಗಿ ಅದನ್ನೆಲ್ಲ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ. ಡೆಲ್ಲಿ ಪೊಲೀಸರ ಬಿಗ್ ಆಪರೇಷನ್ ಆಗಿದೆ. ಏನು ಡೆಲ್ಲಿ ಪೊಲೀಸರ ಬಿಗ್ ಆಪರೇಷನ್ನು? ದೆಹಲಿ ಪೊಲೀಸರ ವಿಶೇಷ ಕಾರ್ಯಪಡೆಯಿಂದ ದಾವೂದ್ ಲಿಂಕ್ ಇದ್ದಂತಹ 9 ಜನರ ಬಂಧನ ಆಗಿದೆ. 9 ಜನರ ಬಂಧನ. ಬಂಧಿತರಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳೆಲ್ಲ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪಾಕಿಸ್ತಾನದ ISI ಜೊತೆ ನೇರ ಸಂಪರ್ಕ ಹೊಂದಿದಂಥ ಬಂಧಿತ ಆರೋಪಿಗಳು ಭಾರತದ ಪ್ರಮುಖ ನಗರಗಳಲ್ಲಿ ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ಪಡ್ತಿದ್ರಂತೆ. ಇವರೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ದೆಹಲಿ ಪೊಲೀಸರು ಎಲ್ಲ ತೆಗೆದುಕೊಂಡಿದ್ದಾರೆ. ಮೇ 30ನೇ ತಾರೀಕಿಗೆ ಪಾಕ್ನ ISI ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಅವ್ರಿಗೇನು ಸಪೋರ್ಟ್ ಸಿಗ್ತಿತ್ತು ಆ 9 ಜನರನ್ನೆಲ್ಲ ಬಂಧನ ಮಾಡಲಾಗಿದೆ. ದೆಹಲಿ, ಮುಂಬೈ ಮತ್ತು ಪಂಜಾಬ್ನವರು ಇವರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದಾಳಿ ಮಾಡುವಂಥ ಷಡ್ಯಂತ್ರವನ್ನೆಲ್ಲ ಮಾಡ್ತಿದ್ರಂತೆ. ಸರ್ಕಾರಿ ಕಚೇರಿಗಳು, ಭದ್ರತಾ ಪಡೆಗಳು, ಅದಾದ ನಂತರ ಪ್ರವಾಸಿ ತಾಣಗಳು, ದೇವಾಲಯಗಳನ್ನು ಟಾರ್ಗೆಟ್ ಮಾಡಿ 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 ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ಹೀಗಾಗಿ ಅವರೆಲ್ಲ ವಿಚಾರಣೆ ಮಾಡಿದ್ದಾರೆ. ಮತ್ತೊಂದು ಕೊನೆಯದಾಗಿ ಏನು ಅಂತ ಹೇಳಿದರೆ, ಯಾರು ಈ ಶಹಬಾಜ್ ಭಟ್ಟಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಶಹಜಾದ್ ಭಟ್ಟಿ ಅಂತ. ಏನಿತ? ಸಾಮಾಜಿಕ ಜಾಲತಾಣದ ಮುಖಾಂತರ ಯುವಕರನ್ನೆಲ್ಲ ಸೆಳೆಯುವಂತಹ ಪ್ರಯತ್ನವನ್ನು ಈತ ಮಾಡ್ತಿದ್ದಂತೆ. ಶಹಬಾಜ್ ಭಟ್ಟಿ ಅಂತ ಪಾಕಿಸ್ತಾನದ ಇನ್ಫ್ಲೂಯೆನ್ಸರ್. ಈತನ ಮುಖಾಂತರ ISI ಮತ್ತು ದಾವೂದ್ ಸಂಪರ್ಕ ಎಲ್ಲ ಆಗ್ತಿತ್ತು. ಭಾರತದ ವಿರುದ್ಧ ವಿಷಕಾರುವಂಥ ವಿಡಿಯೋಗಳ ಮುಖಾಂತರ ಡಿಜಿಟಲ್ ಜಿಹಾದನ್ನು ಮಾಡ್ತಿದ್ದಂತೆ. ಏನು ಡಿಜಿಟಲ್ ಜಿಹಾದ್ ಅಂತ ಹೇಳಿದರೆ ಏನು ಪ್ರಯತ್ನ ಅಂತ ಹೇಳಿದರೆ, ಪಾಕ್ ಮೂಲದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈತ. ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಅಪರಾಧಿ ಈತ. ಯುವಕರನ್ನು ಸೆಳೀತಿದ್ದ, ಸಣ್ಣ ಪುಟ್ಟ ಕಳ್ಳತನ, ದರೋಡೆ ಮಾಡ್ಕೊಂಡು ಈ ವ್ಯಕ್ತಿ ಇದ್ದ 2015ರಲ್ಲಿ. ಅದಾದ ನಂತರ ದುಬೈಗೆ ಹೋಗಿದ್ದ ಈತ. ದುಬೈನಲ್ಲಿ ಅಲ್ಲಿ
ಏನೋ ಒಂದು ಡೈರಿ ಮಾಡಿಕೊಂಡು ಅಲ್ಲಿ ಜೀವನವನ್ನು ಮಾಡ್ತಾ ಇದ್ದ. ಅದಾದ ನಂತರ ಬಲೂಚಿಸ್ತಾನ್ ಫರೂಕ್ ಬೇಬಿ ಅನ್ನುವಂಥ ಒಂದು ಗ್ಯಾಂಗ್ ಸೇರ್ಪಡೆ ಆಗ್ತಾನೆ. 333 ಅನ್ನುವಂಥ ಒಂದು ಯೂಟ್ಯೂಬ್ನ ಮುಖಾಂತರ ಸಕ್ರಿಯಾಗಿ ಯುವಕರನ್ನು ಮೈಂಡ್ ವಾಶ್ ಮಾಡೋ ಪ್ರಯತ್ನವನ್ನು ಈತ ಮಾಡ್ತಾ ಇದ್ದ. ಆದರೆ ಭಯೋತ್ಪಾದನೆಗೆ ದಾಳಿ ಮಾಡೋದಕ್ಕೆ ಈತನೆಲ್ಲ ಪ್ರೇರಣೆಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದಾದ ನಂತರ ಅದರ ಮುಖಾಂತರ ಫಾಲೋವರ್ಸ್ಗಳ ಸಂಖ್ಯೆಯನ್ನು ಕೂಡ ಎಲ್ಲ ಹೆಚ್ಚಳ ಮಾಡ್ತಾ ಇದ್ದ. ಟೆಂಪಲ್ಗಳನ್ನು ದಾಳಿ ಮಾಡೋದು ಎಲ್ಲವೂ ಕೂಡ ಆಗ್ತಾ ಇತ್ತು ಅಂತೆಲ್ಲ ಹೇಳಲಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಂತ ಹೇಳಿದರೆ, ಮೆಟ್ರೋ ನಗರಗಳ ಮೇಲೆ ಡಿ ಗ್ಯಾಂಗ್ ಕಣ್ಣು. ಮೆಟ್ರೋ ನಗರಗಳ ಮೇಲೆ ಡಿ ಗ್ಯಾಂಗ್ ಕಣ್ಣು ಅಂದರೆ ಈ ವ್ಯಕ್ತಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಜೊತೆಯೂ ಕೂಡ ನಾನು ಅವಾಗಲೇ ಹೇಳಿದ ಶಹಜಾದ್ ಭಟ್ಟಿ ಅನ್ನುವಂಥ ವ್ಯಕ್ತಿ ಸಂಪರ್ಕ ಇತ್ತು. ಈ ಗುಜರಾತ್ನ ಒಂದು ಜೈಲಿನಲ್ಲಿ ಲಾಹೋರ್ ಬಿಷ್ಣೋಯನ್ನು ತೆಗೆದುಕೊಂಡು ಲಾರೆನ್ಸ್ ಬಿಷ್ಣೋಯ್ನ ಇಟ್ಟಾಗ ಈ ವ್ಯಕ್ತಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದ ಅನ್ನುವಂಥ ಸುದ್ದಿ ಬಂದಿತ್ತು. ಇಬ್ಬರು ಕೂಡ ಭಾರತದ ವಿರುದ್ಧ ಅವರು ಮಾತನಾಡ್ತಾ ಇದ್ದಂತಹ ರೀತಿ ಈ ಎಲ್ಲ ಬೆಳವಣಿಗೆ ಇವ್ರ ಗ್ಯಾಂಗ್ ಎಲ್ಲ ಮೆಟ್ರೋ ನಗರಗಳ ಮೇಲೆ ಇತ್ತು ಅಂತ. ಬೆಂಗಳೂರು, ಮುಂಬೈ, ದೆಹಲಿ, ಹೈದರಾಬಾದ್ ಇವುಗಳನ್ನು ಟಾರ್ಗೆಟ್ ಮಾಡೋದು, ಅಂದರೆ ಜನನಿ ಬೀಡ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯುವ ಪ್ರಯತ್ನ. IT ಹಬ್ ಬೆಂಗಳೂರಿನಲ್ಲಿ ಭಯೋತ್ಪಾದಕ ಕೃತ್ಯ ಮಾಡೋದಕ್ಕೆ ಈ ಶಹಜಾದ್ ಭಟ್ಟಿ ಎಲ್ಲ ಪ್ರಚೋದನೆ ಮಾಡ್ತಿದ್ರು ಅಂತ. ಪಂಜಾಬ್ ಮತ್ತು ದಕ್ಷಿಣ ಭಾರತದ ನಗರಗಳಲ್ಲಿ ಉಗ್ರಜಾಲ ಸಕ್ರಿಯಕ್ಕೆ ಸಂಚು ಮಾಡಿದ್ರು. ಸೋಷಿಯಲ್ ಮೀಡಿಯಾ ಮುಖಾಂತರ ಯುವಕರ ಬ್ರೈನ್ ವಾಶ್ ಮಾಡ್ತಾ ಇದ್ರು. ಭಾರತದ ಆರ್ಥಿಕ ಶಕ್ತಿಯನ್ನು ಕುಂದಿಸೋದಕ್ಕೆ ಇವರೆಲ್ಲ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ರು ಅಂತ. ಸಿನಿಮಾ ಮೇಲಿನ ಸಿಟ್ಟಿನಿಂದ ಇಡೀ ದೇಶಕ್ಕೆ ಅಪಾಯವನ್ನು ತಂದಿಟ್ಟಿದ್ರು ಪಾತಕಿ ದಾವೂದ್ ಅಂತ. ಹೀಗಾಗಿ ಅವ್ರಿಗೇನೋ ಈ ಸಿನಿಮಾದ ಮುಖಾಂತರ ಸಿಟ್ಟರಾಗಿದೆ. ಅಂದರೆ ಈ ವ್ಯಕ್ತಿ ಇಲ್ಲ ಅನ್ನುವಂಥದ್ದೊಂದು ಸುದ್ದಿ. ಸತ್ತುಬಿಟ್ಟಿದ್ದಾನೆ, ಕೋವಿಡ್ನಿಂದ ಸತ್ತಿದ್ದಾನೆ, ರೋಗ ಬಂದು ಸತ್ತಿದ್ದಾನೆ, ದಾಳಿಯಾಗಿ ಸತ್ತಿದ್ದಾನೆ, ಇತ್ಯಾದಿ ಸುದ್ದಿಗಳ ನಡುವೆ ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು. ಪಾಕಿಸ್ತಾನದ ISI ಮತ್ತು ಅಲ್ಲಿಯ ಸರ್ಕಾರ 24/7 ಭದ್ರತೆಯನ್ನು ಕೊಟ್ಟು ಈ ವ್ಯಕ್ತಿಗೆ ರಾಜತಿಥ್ಯವನ್ನು ಕೊಡು. ಯಾರಿಗೆ? ಮತ್ತೊಂದು ದೇಶದ ಮೇಲೆ ಅಟ್ಯಾಕ್ ಮಾಡುವಂಥ ವ್ಯಕ್ತಿಗೆ. ಇದು ಪಾಕಿಸ್ತಾನದ ಮುಖವಾಡ. ಇನ್ನು ಜೀಕರಣ ನ್ಯೂಸ್ ಅಡಿಯನಿಯ ಕೊನೆಯ ಸುದ್ದಿ ತಮಿಳುನಾಡಿನ ರಾಜಕಾರಣ. ಏನು ತಮಿಳುನಾಡಿನ ರಾಜಕಾರಣ? ಮೇ 4ನೇ ತಾರೀಕಿಗೆ ಚುನಾವಣೆಯ ಫಲಿತಾಂಶ ಬಂದು TVK ಅಧಿಕಾರಕ್ಕೆ ಬಂದಿದೆ. ಅವತ್ತು TVKಯ ಮುಖ್ಯಮಂತ್ರಿಯಾಗಿ ದಳಪತಿ ವಿಜಯ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ರಾಜಕಾರಣಿಗಳು ಸಹಜವಾಗಿ ಈ ಖಾದಿ ಬಟ್ಟೆಯನ್ನು ಧರಿಸಿ ಬರೋದನ್ನು ನಾವೆಲ್ಲ ನೋಡಿದ್ದೀವಿ. ಜುಬ್ಬಾ, ಪೈಜಾಮು, ಖಾದಿ ಬಟ್ಟೆ, ಲುಂಗಿ ಇವೆಲ್ಲವನ್ನು ಕೂಡ ಧರಿಸ್ಕೊಳ್ತಾ ಇದ್ರು. ಆದರೆ ತಮಿಳುನಾಡಿನ ಈ ವಿಜಯ್ ಮಾತ್ರ ಹೊಸ ಶೈಲಿಯಲ್ಲಿ ಬಂದರು. ಒಂದು ಬ್ಲೇಸರು, ವೈಟ್ ಶರ್ಟು, ಸೂಟ್ ಬೂಟ್ ಎಲ್ಲವನ್ನು ಕೂಡ ಹಾಕ್ಕೊಂಡು ಬಂದರು. ಹಾಗಾದರೆ ಯಾಕಿದು? ಏನು ಕಾರಣ? ಇದ್ರ ಬಗ್ಗೆ ಸ್ವತಃ ವಿಜಯ್ ಅವರೇ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಿದು ಕಾರಣ? ಕಪ್ಪು ಬಿಳಿ ಬಟ್ಟೆಯನ್ನು ಧರಿಸೋದು ಯಾಕೆ? ಇದರ ಹಿಂದಿರುವಂಥ ಅಸಲಿ ಕಾರಣ ಏನು? ಇದಕ್ಕೆ ಒಂದು ರಾಜಕಾರಣ, ಸಮಾನತೆ, ಮೂಢನಂಬಿಕೆ ಎಲ್ಲವೂ ಕೂಡ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. CM ವಿಜಯ್ ಬ್ಲಾಕ್ ಆ್ಯಂಡ್ ವೈಟ್ ರಹಸ್ಯ ಏನು? ಪ್ರಮಾಣವಚನ ಸ್ವೀಕರಿಸಿದ ದಿನದಿಂದ ಕಪ್ಪು ಬಿಳಿ ಸೂಟ್ನಲ್ಲಿ ವಿಜಯ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಕಪ್ಪು ಬಣ್ಣ ದ್ರಾವಿಡ ಚಳವಳಿ, ಸಾಮಾಜಿಕ ನ್ಯಾಯ, ವೈಚಾರಿಕತೆಯ ಸಂಕೇತ ಅಂತ 1945ರಲ್ಲಿ ಪೆರಿಯಾರ್ ಅವರು ಕಪ್ಪು ಅಂಗಿಯ ಈ ಕರೆಯನ್ನು ಕೊಟ್ಟಿದ್ರು. ಅದರ ಪ್ರಭಾವ ಅಂತ. ಈಗ ನಿನ್ನೆ ತಿರುಚಿರಾಪಳ್ಳಿ ಅನ್ನುವಂಥದ್ದಲ್ಲಿ ಒಂದು ಪ್ರದೇಶ, ಅವರೇನು ಸ್ಪರ್ಧೆ ಮಾಡಿ ಗೆದ್ದಿದ್ರು, ಅಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಮಾವೇಶ ಆಯಿತು. ಅಲ್ಲಿ ಮಾತನಾಡಿದರು ಅವರು. ಪಾರದರ್ಶಕತೆ ಮತ್ತು ಸರಳತೆಯ ಪ್ರತಿನಿಧಿ ಇದು ಅಂತ ಹೇಳಿದರು. ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ರಾಜಿ ಇಲ್ಲ, ಕಪ್ಪು ಮತ್ತು ಬಿಳುಪನ್ನು ಅದಕ್ಕೆ ಕಂಪೇರ್ ಹೇಳೋ ಪ್ರಯತ್ನ. ಇದರ ಜೊತೆಗೆ ಅವರು ಹೇಳಿದರು 1945ರಲ್ಲಿ ಪೆರಿಯಾರ್ ಅವರು ಕಪ್ಪು ಅಂಗಿಯನ್ನು ಧರಿಸಬೇಕು ಅಂತ. ನಾನು ನಿಮ್ಗೆ ಅನೇಕ ಬಾರಿ ಹೇಳಿದ್ದೀನಿ. DMK ಶುರುವಾಗೋದಕ್ಕಿಂತ ಮೊದಲು ಪೆರಿಯಾರ್ ಅವರು ದ್ರಾವಿಡ ಕಳಗಂ ಎನ್ನುವಂಥದ್ದನ್ನು ಶುರು ಮಾಡಿದರು. ಒಂದು ಸಾಮಾಜಿಕ ಹೋರಾಟ ಶುರುವಾಗಿತ್ತು. ಅವರಿಗೆ ಏನು ಕರೆ ಕೊಟ್ಟಿದ್ರು ಅಂತ ಹೇಳಿದರೆ, ಅಲ್ಲಿಯ ದ್ರಾವಿಡ ಕಳಗಂನ ಕಾರ್ಯಕರ್ತರಿಗೆ ಏನು ಕರೆ ಕೊಟ್ಟಿದ್ರು ಇವರು? ಸಾಮಾಜಿಕ ನ್ಯಾಯ ಮತ್ತು ಜಾತೀಯತೆ, ಮೂಢನಂಬಿಕೆ ಇವುಗಳ ವಿರುದ್ಧ, ಅಂದರೆ ಜಾತೀಯತೆ, ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಾರ್ಯಕರ್ತರೆಲ್ಲರೂ ಕೂಡ ಕಪ್ಪು ಬಟ್ಟೆಯನ್ನು ಧರಿಸಬೇಕು ಅಂತ ಅವರು ಒಂದು ಕರೆ ಕೊಟ್ಟಿದ್ದರು ಪೆರಿಯಾರ್ ಅವರು. ಪೆರಿಯಾರ್ ಅವರ ರಾಜಕೀಯ ಚಿಂತನೆಗಳನ್ನು ಕೂಡ ಅನುಕರಣೆ ಮಾಡ್ತೀನಿ ಅಂತ ವಿಜಯ್ ಅವರು ಅನೇಕ ಬಾರಿ ಸಮಾವೇಶಗಳಲ್ಲಿ ಹೇಳಿದ್ದನ್ನು ನಾವು ಗಮನಿಸಿದ್ದೀವಿ. ಅವತ್ತು ಕೇವಲ ಪೆರಿಯಾರ್ ಅವರು ಕಪ್ಪು ಅಂಗಿಯನ್ನು ಧರಿಸೋದಕ್ಕೆ ಮಾತ್ರ ಕರೆ ಕೊಟ್ಟಿದ್ರು. ಈಗ ಆಧುನಿಕತೆಯ ಒಂದು ಸ್ಪರ್ಶವನ್ನು ಕೊಡುವ ಭಾಗವಾಗಿ ವಿಜಯ್ ಅವರು ಏನು ಮಾಡಿದ್ರು ಅಂತ ಹೇಳಿದರೆ, ಕಪ್ಪು ಬಿಳಿ ಬಣ್ಣದ ಸೂಟನ್ನು ಹಾಕ್ಕೊಂಡು ಅದಕ್ಕೆ ಒಂದು, ಈಗ ಅನೇಕ DMK ಆಗಿರ್ಬೋದು, AIADMK ಅವರು ಏನು ಹೇಳ್ತಾ ಇದ್ರು, ಇದು ತಮಿಳ ಸಿದ್ಧಾಂತಕ್ಕೆ ವಿರುದ್ಧವಾಗಿರೋದು, ದ್ರಾವಿಡ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಅಂತ. ಆದರೆ ಈಗ ಅವರು ಹೇಳ್ತಾ ಇದ್ದಾರೆ, ನೋಡಿ, ದ್ರಾವಿಡ ಸಿದ್ಧಾಂತದ ಭಾಗವಾಗಿ ನಾನು ಈ ಬಟ್ಟೆಯನ್ನು ಧರಿಸೋ ಪ್ರಯತ್ನವನ್ನು ಮಾಡಿದ್ದೇನೆ, ದ್ರಾವಿಡ ಬೇರನ್ನು ಮರ್ತಿಲ್ಲ ಅನ್ನುವಂಥ ಸಂದೇಶವನ್ನು ತಮ್ಮ ಬಟ್ಟೆಯ ಮುಖಾಂತರ ಅವರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. MGR ದಾಖಲೆ ಮುರಿದ ದಳಪತಿ ಗರ್ಜನೆ. ತಿರುಚಿರಾಪಳ್ಳಿಯಲ್ಲಿ ಒಂದು ಸಮಾವೇಶ ಆಯಿತು. ಅಂದರೆ ಧನ್ಯವಾದ ಸಮಾವೇಶ ಅಂತಿದ್ದು, ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದರು. ಅವರು ಗೆಲ್ಲಿಸಿದ್ದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ಚೊಚ್ಚಲ ಬೃಹತ್ ಸಮಾವೇಶ ಆಯಿತು. MGR ಕೂಡ ಮೊದಲ ಚುನಾವಣೆಯಲ್ಲಿ ಇಷ್ಟೊಂದು ಮತ ಗಳಿಸಿರಲಿಲ್ಲ ಅಂತ. 1972ರಲ್ಲಿ AIADMK ಸ್ಥಾಪನೆಯಾಗಿ 77ರಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಾಗ ಅವರು ಗಳಿಸಿದಂಥ ವೋಟ್ ಬ್ಯಾಂಕ್ನ ಪ್ರಮಾಣ 33ರಿಂದ 34% ಇತ್ತು. MGR ಅವರು ಗಳಿಕೆ ಮಾಡಿದ್ದು. ಇವರು ಎಷ್ಟು ಗಳಿಸಿದ್ದಾರೆ? ವಿಜಯ್ ಅವರ ಪಾರ್ಟಿ ಇದೀಗ ಅತಿ ಹೆಚ್ಚು ಮತ ಪ್ರಮಾಣವನ್ನು ಗಳಿಕೆ ಮಾಡಿದೆ, 34ರಿಂದ 35%. ಅಂದರೆ MGRಗೆ 55 ಲಕ್ಷ ಜನ ವೋಟ್ ಮಾಡಿ
ಮಾಡಿದರೆ ಇದೀಗ ವಿಜಯ್ ಅವರಿಗೆ 1 ಕೋಟಿಗಿಂತಲೂ ಕೂಡ ಅಧಿಕ ಜನ ವೋಟ್ ಮಾಡಿದ್ದಾರೆ. ಎರಡನೇದು, ವಿಜಯ್ ಅವರು ಹೇಳ್ತಾ ಇರುವಂಥ ಕಂಪ್ಯಾರಿಸನ್ ಹೆಂಗಿದೆ ಅಂತ ಹೇಳಿದರೆ, MJR ಅವರು ಈ ಹಿಂದೆ DMK ಜೊತೆಗಿದ್ರು, ಕರುಣಾನಿಧಿ ಅವರ ಜೊತೆಗಿದ್ರು, ಅನೇಕರ ಜೊತೆ ಕೆಲಸವನ್ನು ಮಾಡಿದ್ರು, ಅಣ್ಣಾದೊರೈ ಅವರ ಜೊತೆಗೆ ಕೆಲಸವನ್ನು ಮಾಡಿದ್ರು. ಇವೆಲ್ಲದರ ನಂತರ AIADMK ಸ್ಥಾಪನೆಯಾಗಿತ್ತು. ಆದರೆ ವಿಜಯ್ ಅವರದ್ದು ಹಾಗಿಲ್ಲ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಏಕಾಏಕಿಯಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಶುರು ಮಾಡಿ 2 ವರ್ಷಗಳಿಗೆ ಅಧಿಕಾರಕ್ಕೆ ಬಂದಿರೋದು. ಈಗ ಅವರು ಅದನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಅವರು ಹೇಳ್ತಾ ಇರುವಂಥದ್ದು, ಈಗ DMK ಮತ್ತು AIADMKಗೆ ಒಂದು ಭಯ ಏನಿದೆ, ಅದು ಎಡಪ್ಪಾಡಿ ಪಳನಿಸ್ವಾಮಿ ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಉದಯನಿಧಿ ಸ್ಟಾಲಿನ್ಗೆ ಏನು ಭಯ ಇದೆ, ಈ MJR ಅವರಂತೆಯೇ ಮುಂದಿನ 10-15 ವರ್ಷಗಳ ಕಾಲ ಇವರೇ ಕಂಟಿನ್ಯೂ ಆಗಿಬಿಡ್ತಾರೆ, ನಮ್ಮ ಅಸ್ಮಿತೆಗೆ ಧಕ್ಕೆ ಬರುತ್ತೆ ಅಂತ ಅದನ್ನು ಪುನರಪಿ ಸಂದೇಶ ಕೊಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ಇವರ ಮಾಜಿ ಪತ್ನಿ ಸಂಗೀತ BJP ಸೇರ್ಪಡೆ ಆಗ್ತಾರೆ ಎನ್ನುವಂಥ ಒಂದು ಸುದ್ದಿಗಳು ತಮಿಳುನಾಡಿನ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿಯ ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ವಿಜಯ್ ಅವರಿಗೆ ಒಂದು ಟಕ್ಕರ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರನ್ನು BJPಗೆ ಸೇರ್ಪಡೆ ಮಾಡೋದಕ್ಕೆ ದಕ್ಷಿಣ ಭಾರತದ ಖ್ಯಾತ ನಟಿಯೊಬ್ಬರು ಅವ್ರ ಜೊತೆಗೆ ಮಾತುಕತೆ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಗೀತ ಸ್ವರ್ಣಲಿಂಗಂ BJPಗೆ ಸೇರ್ಪಡೆ ಆಗ್ತಾರೆ ಅಂತ. 27 ವರ್ಷಗಳ ದಾಂಪತ್ಯ ಜೀವನ ಇತ್ತು. ಫೆಬ್ರವರಿಯಲ್ಲಿ ಇವರು ದಾಂಪತ್ಯ ಜೀವನಕ್ಕೆಲ್ಲ ವಿದಾಯ ಹೇಳಿದ್ರು, ಡೈವರ್ಸ್ ಆಗಿತ್ತು, ಎಲ್ಲವೂ ಕೂಡ ಆಯಿತು. ಇದೀಗ ಅವರು ಲಂಡನ್ನಲ್ಲಿ ಅವರೇನೋ ವಾಸ್ತವ್ಯವನ್ನು ಹೂಡಿದ್ದಾರೆ, ಲಂಡನ್ನಲ್ಲೇ ಇದ್ದಾರೆ. ಇದೀಗ ರಾಜಕೀಯ ತಂತ್ರವನ್ನು ಹೆಣಿಬೇಕು ಅಂತ BJP ಅವರು ಆಲೋಚನೆ ಮಾಡ್ತಿದ್ದಾರೆ. ಅಂದರೆ ಇವರ ಮಾಜಿ ಪತ್ನಿಯನ್ನು BJPಗೆ ಕರೆದುಕೊಂಡು ಬಂದು ಅಲ್ಲಿ ಒಂದು ಪಕ್ಷವನ್ನು ಬೂಸ್ಟ್ ಮಾಡಬೇಕು, ಅದಕ್ಕೆ TVKಗೆ ನಾವು ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂತ BJPಯಲ್ಲಿ ಇಂಥದ್ದೊಂದು ಚರ್ಚೆಗಳಾಗ್ತಾ ಇದೆ. ಅವರನ್ನು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ದಕ್ಷಿಣ ಭಾರತದ ಖ್ಯಾತ ನಟಿಯೊಬ್ಬರು ಒಂದು ಪ್ರಯತ್ನವನ್ನು ಪಡ್ತಿದ್ದಾರೆ. ಬಟ್ ಇದೊಂದು ಅಧಿಕೃತವಲ್ಲ, ಅದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಸಂಗೀತ ಅವರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ತಮಿಳುನಾಡಲ್ಲಿ BJPಗೆ ಅಣ್ಣಾಮಲೈ ಗುಡ್ ಬಾಯ್ ಹೇಳಿರೋದು. ಅಣ್ಣಾಮಲೈ ಗುಡ್ ಬಾಯ್ ಹೇಳಿರೋದು ಈ ಹಿಂದೆ 5 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 3-4 ವರ್ಷಗಳ ಕಾಲ ತಮಿಳುನಾಡಿನ BJP ರಾಜ್ಯಾಧ್ಯಕ್ಷರಾಗಿದ್ದಂಥ ಅಣ್ಣಾಮಲೈ ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿದ್ದರು, ರಾಜೀನಾಮೆ ಕೊಟ್ಟರು. ಅದಾದ ನಂತರ ಅಣ್ಣಾಮಲೈ ಅವರು BJP ಸೇರ್ಪಡೆ ಆದರು. ನರೇಂದ್ರ ಮೋದಿ ನಾಯಕತ್ವ, ಅಮಿತ್ ಶಾ ಅವರ ನಾಯಕತ್ವವನ್ನು ಹಾಡಿ ಹೋಗುಳಿದ್ರು. ಇದೀಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ಭವಿಷ್ಯ ಕಾಣ್ತಿಲ್ಲ ಅಂತೆಲ್ಲ ಹಿರಿಯ ನಾಯಕರ ಮುಂದೆ ಅಳಲು ತೋಡ್ಕೊಂಡಿದ್ದಾರಂತೆ. ಇವರನ್ನು ರಾಜ್ಯಸಭೆಗೆ ಕಳಿಸ್ತಾರೆ, ಆ ಮುಖಾಂತರ ಕೇಂದ್ರ ಸಚಿವ ಸ್ಥಾನ ಕೊಡ್ತಾರೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಅವುಗಳನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ. ಹೀಗಾಗಿ ಸ್ವತಂತ್ರ ಹಾದಿಯಲ್ಲಿ ಅವರು ಹೋಗ್ತಾ ಇದ್ದಾರೆ. 1 ಸ್ಥಾನ ಗೆದ್ದಿದ್ದಕ್ಕೆ ಅಣ್ಣಾಮಲೈ ಅವರಿಗೆ ಬೇಸರ ಆಗಿದೆ ಅಂತ. 1 ಸ್ಥಾನ ಗೆದ್ದಿದ್ದಕ್ಕಿಂತಲೂ ಹೆಚ್ಚಾಗಿ ಅಣ್ಣಾಮಲೈಗೆ ಬೇಸರ ಇದ್ದಿದ್ದು 2026ರ ವಿಧಾನಸಭಾ ಚುನಾವಣೆಯಲ್ಲಿ BJP ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು, ಯಾವುದೇ ಕಾರಣಕ್ಕೂ AIADMK ಜೊತೆಗೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳಬಾರ್ದು ಎನ್ನುವಂತಹ ಪಟ್ಟನ್ನು ಹಿಡಿದುಕೊತಿದ್ರು. ಈ ಪಟ್ಟನ್ನು ಹಿಡಿದಿದ್ರು. DMK ಮತ್ತು AIADMK ನಾಯಕರ ನಡುವೆ ಬಹಿರಂಗವಾಗಿ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು. ಯಾವ್ಯಾವ ಹಗರಣ ಆಗಿದೆ, ಎಷ್ಟೆಷ್ಟು ಹಣ ತಿಂದಾದ್ದಾರೆ, ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಆದರೆ AIADMK ಮತ್ತು DMK ನಡುವೆ ಜಯಲಲಿತಾ ಕಾಲದಿಂದಲೂ ಕೂಡ BJP ಮೈತ್ರಿ ಇದ್ದಿದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಇದು ಹೈಕಮಾಂಡ್ಗೆ ಸರಿ ಅನ್ನಿಸಲಿಲ್ಲ. ಅದಾದ ನಂತರ ಆ ಸ್ಥಾನದಿಂದ ಅವರನ್ನು ಕೆಳಗಿಳಿಸಲಾಯಿತು, ಬೇರೊಬ್ಬರನ್ನು ತೆಗೆದುಕೊಳ್ಳೋ ಬರೋ ಪ್ರಯತ್ನ ಆಯಿತು. ಅಣ್ಣಾಮಲೈ ತಮಿಳುನಾಡಲ್ಲಿ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆಯನ್ನೆಲ್ಲ ಮಾಡಿದರು. ಆ ಪಾದಯಾತ್ರೆಯನ್ನು ಕೂಡ ಅದು ಪ್ರತಿಫಲ ಆಗಿತ್ತು. ಆ ಪ್ರತಿಫಲದ ಭಾಗವಾಗಿ ಅಲ್ಲಿ ವೋಟ್ ಪ್ರಮಾಣವೂ ಕೂಡ ಜಾಸ್ತಿ ಆಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ವೋಟ್ ಪರ್ಸೆಂಟ್ 11.24% ವೋಟಿಂಗ್ ಎಲ್ಲ ಜಾಸ್ತಿ ಆಗಿತ್ತು. ಇದೀಗ ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. BJPನ ಸ್ವಂತ ಬಲದಿಂದ ಕಟ್ಟಬೇಕು ಎನ್ನುವಂತಹ ಪ್ರಯತ್ನವನ್ನು ಅವರೆಲ್ಲ ಮಾಡ್ತಾ ಇದ್ರು. ಅಂದರೆ ಈಗ TVK ಹೇಗೆ ಪರ್ಯಾಯವಾಗಿ ದ್ರಾವಿಡ ಪಕ್ಷಗಳ ನಡುವೆ TVK ಹೇಗೆ ಪ್ರಾಬಲ್ಯವನ್ನು ಮೀರಿತಲ್ಲ, ಹಾಗೆ BJPಯನ್ನು ಶೂನ್ಯದಿಂದ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೆಲ್ಲ ಪ್ರಯತ್ನವನ್ನು ಪಡ್ತಿದ್ರು. ಅದಕ್ಕೆ ಹಿನ್ನಡೆ ಆಯಿತು ಅನ್ನೋ ಕಾರಣಕ್ಕಾಗಿ ಅವರೆಲ್ಲ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ನೀವು ನರೇಂದ್ರ ಮೋದಿ ಅವರು ತಮಿಳುನಾಡಲ್ಲಿ ಭಾಷಣ ಮಾಡ್ತಾ ಇದ್ದಂಥ ಸಮಯದಲ್ಲಿ ಒಂದು ಮಾತು ಹೇಳಿದರು, ತಮಿಳುನಾಡಿನಿಂದ ಒಬ್ಬ ವ್ಯಕ್ತಿ ಉನ್ನತ ಹುದ್ದೆಗೆ ಏರ್ತಾರೆ ಅಂತ. ಉನ್ನತ ಹುದ್ದೆಗೆ ಇರ್ತಾರೆ, ಕಾದು ನೋಡ್ತೀರಿ ಅಂತ. ಆವಾಗ ರಾಜಕೀಯವಾಗಿ ವಿಶ್ಲೇಷಣೆಗಳಾಗ್ತಾ ಇತ್ತು. ಅಣ್ಣಾಮಲೈ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಹುದ್ದೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ, ಆ ಮುಖಾಂತರ ತಮಿಳುನಾಡಿನ ಒಬ್ಬ ವ್ಯಕ್ತಿ ಅಂತ ಹೇಳಿದವರು ಅಣ್ಣಾಮಲೈನೇ ಅಂತ ರಾಜಕಾರಣದಲ್ಲಿ ವಿಶ್ಲೇಷಣೆಗಳು ಬರ್ತಾ ಇತ್ತು. ಆದರೆ ಲಾಸ್ಟ್ ಟೈಮ್ ಅವರು AIADMK ಜೊತೆಗೆ ಮೈತ್ರಿ ಮಾಡಿಕೊಂಡ್ರು, ಕಡಿಮೆ ಸ್ಥಾನಗಳ ಹಂಚಿಕೆ ಆಯಿತು. ಎಲ್ಲಿ ಅಣ್ಣಾಮಲೈ ಯಾವ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ರು ಅಲ್ಲಿ AIADMK ಅವರಿಗೆ ಅವಕಾಶವನ್ನು ಕೊಡಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಂತರ ಅಣ್ಣಾಮಲೈ ಮತ್ತು BJPಯ ನಡುವೆ ತಿಕ್ಕಾಟಗಳು ಶುರುವಾಯಿತು. ಇವರ ರಾಜೀನಾಮೆ ಚರ್ಚೆಗಳು ಕೂಡ ಶುರುವಾಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಅಣ್ಣಾಮಲೈ ಇವತ್ತು ನಿತಿನ್ ನವೀನ್ ಮತ್ತು BL ಸಂತೋಷ್ ಅವರನ್ನೆಲ್ಲ ಭೇಟಿಯಾಗಿ ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಅಣ್ಣಾಮಲೈ ಹೊಸ ಪಕ್ಷವನ್ನು ಕಟ್ತಾರಾ, TVKಗೆ ಜೈ ಅಂತಾರ ಅಂತ. ಈಗ ಒಂದು ಜನರೇಷನ್ ಶಿಫ್ಟ್ ಆಗಿದೆ ತಮಿಳುನಾಡು ರಾಜಕಾರಣದಲ್ಲಿ.
ಸರಿಸುಮಾರು 1948ರಿಂದ ಅದಾದ ನಂತರ 68ರ ತನಕ ಕಾಂಗ್ರೆಸ್ಸು, 68ರ ನಂತರ 72ರಲ್ಲಿ AIDMK, 77ರಲ್ಲಿ AIDMKಗೆ ಅಧಿಕಾರ, ಅದಾದ ನಂತರ DMK ಮತ್ತು AIDMK ಪೈಪೋಟಿ 2026 ನಡುವೆ. ಇದೀಗೊಂದು ಜನರೇಷನ್ ಶಿಫ್ಟ್ ಆಗಿದೆ. ಯುವಕರೆಲ್ಲರೂ ಕೂಡ ವಿಜಯ್ ಅವರ ನಾಯಕತ್ವಕ್ಕೆ ಮನ್ನಣೆ ಹಾಕಿ 108 ಸ್ಥಾನಗಳನ್ನು ಕೊಟ್ಟರು. ಈಗ ಅಣ್ಣಾಮಲೈಯವರಿಗೂ ಕೂಡ ಕಾಡ್ತಾ ಇರುವಂಥದ್ದು ಒಂದು ಪ್ರಶ್ನೆ, ನಾನು BJPಯನ್ನು ಕಟ್ಟಿ ಬೆಳೆಸಿ ಒಂದು ರಾಷ್ಟ್ರೀಯ ಸಿದ್ಧಾಂತ, ಇಲ್ಲಿ ತಮಿಳುನಾಡಿನ ಅಸ್ಮಿತೆ, ದ್ರಾವಿಡ ಸಿದ್ಧಾಂತದ ಅಸ್ಮಿತೆ ಇದೆ. ಈ ಸಮಯದಲ್ಲಿ ರಾಷ್ಟ್ರೀಯವಾದವನ್ನು ತೆಗೆದುಕೊಂಡು ಬಂದು ಇಲ್ಲಿ ಪಾರ್ಟಿ ಕಟ್ಟೋದನ್ನು ಸಹಜವಾಗಿ ಕಷ್ಟ ಆಗಬಹುದು ಎನ್ನುವಂಥ ಮನವರಿಕೆ ಅಣ್ಣಾಮಲೈಯವರಿಗೆ ಆಗಿರ್ಬೋದು. ಅದನ್ನು ಅವರನ್ನು ಉಳಿಸಿಕೊಳ್ಳುವಲ್ಲಿ BJP ರಾಜಕೀಯ ಕಾರಣಕ್ಕಾಗಿ ವಿಫಲವೂ ಕೂಡ ಆಗಿರ್ಬೋದು. ಇದೀಗ ವಾಟ್ ನೆಕ್ಸ್ಟ್? ಅಣ್ಣಾಮಲೈ ಏನು ಮಾಡ್ತಾರೆ? ಈಗ ಅವರ ಆಲೋಚನೆ ಇರೋದು ಒಂದು ಹೊಸ ಪಾರ್ಟಿಯನ್ನು ಕಟ್ತಾರೆ ಎನ್ನುವಂಥ ಸುದ್ದಿಗಳನ್ನು ಬರ್ತಾ ಇದೆ. ಏನದು ಹೊಸ ಪಾರ್ಟಿ ಅಂತ ಹೇಳಿದ್ರೆ ತಮಿಳು ಫಸ್ಟ್ ಅಂತೆ, ತಮಿಳ್ ಫಸ್ಟ್ ಅಂತ. ಅಂದರೆ ಭ್ರಷ್ಟಾಚಾರವನ್ನು ವಿರೋಧಿಸುವ, ತಮಿಳು ಭಾಷೆ ಮತ್ತು ತಮಿಳು ಅಸ್ಮಿತೆಗೆ ಮೊದಲ ಅಂಕ ಕೊಡುವಂತಹ ಒಂದು ಪಾರ್ಟಿಯನ್ನು ಕಟ್ಟುವುದಕ್ಕೆ ಅಣ್ಣಾಮಲೈಯವರು ಆಲೋಚನೆ ಮಾಡಿದ್ದಾರೆ. ಆ ಮುಖಾಂತರ ಯಶಸ್ವಿ ಆಗ್ತಾರೆ ಎನ್ನುವಂಥ ಚರ್ಚೆಗಳು ತಮಿಳುನಾಡಲ್ಲಿ ಆಗ್ತಾ ಇರೋದು. ಈಗ ನೀವು ಅಣ್ಣಾಮಲೈಯವರ ಸಿದ್ಧಾಂತ ರಾಷ್ಟ್ರೀಯವಾದ, BJPಯನ್ನು ಅದೇ ಕಾರಣಕ್ಕಾಗಿ ಅವರು ಸೇರಿಕೊಂಡಿದ್ದರು. ಅಂದರೆ ಅವರು ತಮಿಳು ಅಸ್ಮಿತೆ ಅಥವಾ ದ್ರಾವಿಡ ಅಸ್ಮಿತೆಯನ್ನು ಸಂಪೂರ್ಣವಾಗಿ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಿಲ್ಲ. ಎರಡೂ ಕೂಡ ಏಕಕಾಲಕ್ಕೆ ಹೋಗಬೇಕು ಎನ್ನುವಂಥ ಆಲೋಚನೆಯಲ್ಲಿ ಅಣ್ಣಾಮಲೈಯವರು ಇದ್ದರು. ಬಟ್ ಅದು ವರ್ಕೌಟ್ ಆಗಲಿಲ್ಲ. ಒಂದು ದೊಡ್ಡ ಪಾದಯಾತ್ರೆಯನ್ನು ಮಾಡಿದರು. 234 ವಿಧಾನಸಭಾ ಕ್ಷೇತ್ರಗಳಿಗೆ ಪಾದಯಾತ್ರೆಗೆಲ್ಲ ಹೋಗಿ ಬಂದರು. ಅಣ್ಣಾಮಲೈಯವರ ಬಂದ ನಂತರ ಸ್ವಲ್ಪ ಸೀಟ್ಗಳ ಪ್ರಮಾಣದಲ್ಲಿ ಏರಿಕೆ ಆಗ್ಬೋದು ಎನ್ನುವಂಥ ಚರ್ಚೆಗಳು ಬಂದಿತ್ತು. ಬಟ್ BJP ಹೈಕಮಾಂಡ್ನ ನಿಲುವು ಬದಲಾಗಿತ್ತು. ಈ ನಿಲುವು ಬದಲಾವಣೆಗಳಾದ ನಂತರ ಅಣ್ಣಾಮಲೈಯವರು ಕೂಡ ಸಹಜವಾಗಿ ರಾಜಕೀಯ, ಅವರ ತಂದೆಯ ಆರೋಗ್ಯದ ಕಾರಣವನ್ನು ನೀಡಿ ಅವರು ನಾನು ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿತೀನಿ ಅಂತ ಈ ಕಳೆದ 2-3 ತಿಂಗಳ ಹಿಂದೆ ಎಲ್ಲ ಹೇಳಿಕೆ ಕೊಟ್ಟಿದ್ದರು. ಹೀಗಾಗಿ ಸಕ್ರಿಯವಾಗಿ ಭಾಗವಹಿಸಿರಲಿಲ್ಲ. ಈ ತಿಕ್ಕಾಟ ಸಹಜವಾಗಿ BJP ಮತ್ತು ಅಣ್ಣಾಮಲೈ ನಡುವೆ ನಡೀತಾ ಇತ್ತು. ಇದೀಗ ಅದಕ್ಕೆ ಕೊನೆಯ ಅಂತಿಮ ಮುದ್ರೆಯನ್ನು ಒತ್ತಲಾಗಿದೆ. ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ಸುದ್ದಿ, TVKಗೆ ಏನಾದರೂ ಸಪೋರ್ಟ್ ಮಾಡ್ತಾರಾ? ಆ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಅವ್ರ ಜೊತೆಗೆ ರಜನಿಕಾಂತ್ ಎಲ್ಲ ಸಪೋರ್ಟ್ ಇದ್ದಾರೆ. ಯಾಕಂದರೆ ಒಬ್ಬ ಆಧ್ಯಾತ್ಮಿಕ ಭ್ರಷ್ಟಾಚಾರ ರಹಿತ ವ್ಯಕ್ತಿ ರಾಜಕಾರಣಕ್ಕೆ ಬರ್ತಾ ಇರೋದನ್ನು ರಜನಿಕಾಂತ್ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಇತ್ಯಾದಿ ಸುದ್ದಿಗಳೆಲ್ಲ ಬಂದಿತ್ತು. ಹೀಗಾಗಿ ಏನು ಮಾಡ್ತಾರೆ ಅಣ್ಣಾಮಲೈ? 2026ರಲ್ಲಿ ಚುನಾವಣೆಯಾಗಿದೆ. ಮುಂದಿನ 5 ವರ್ಷಗಳಲ್ಲಿ ಒಂದು ಕೇಡರ್ ಪಾರ್ಟಿಯನ್ನು ಕಟ್ಟೋ ಪ್ರಯತ್ನವನ್ನು TVK ರೀತಿ ಅಣ್ಣಾಮಲೈ ಅವರು ಮಾಡ್ತಾರಾ? ಅದರಲ್ಲಿ ಯಶಸ್ವಿ ಆಗ್ತಾರಾ? ಮತ್ತೊಬ್ಬ MGR ಆಗಿ ಅಣ್ಣಾಮಲೈ ಅವರು ಹೊರ ಹೊಮ್ತಾರ ಅನ್ನೋದಕ್ಕೆ ತಮಿಳುನಾಡಿನ ರಾಜಕಾರಣ ಉತ್ತರ ಕೊಡುತ್ತೆ. ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.